ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿನ ಬಿ.ಕಾಮ್ನ 6th ಸೆಮಿಸ್ಟರ್ನ ಮೊದಲನೇ ಅಧ್ಯಾಯವಾದ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ 2ನೇ ಸೆಷನನ್ನು ಡಿಸ್ಕಸ್ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಾಸ್ಟ್ ಶೀಟ್ ಅಂದರೆ ಏನು, ಅದನ್ನು ಮಾಡೋ ಉದ್ದೇಶ ಏನು, ಮತ್ತು ಅದರ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಫಾರ್ಮ್ಯಾಟಲ್ಲಿ ಡೀಟೇಲ್ಡ್ ಒಂದಿರುತ್ತೆ ಮತ್ತು ಸಿಂಪಲ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನೋಡೋಣಂತೆ. ಸೊ ಮೊದಲನೇದಾಗಿ ಕಾಸ್ಟ್ ಶೀಟ್ ಯಾಕೆ ಬೇಕು ಅಂತ ನೋಡೋಣ. ಕಾಸ್ಟ್ ಶೀಟ್ ಇಸ್ ಅ ಸ್ಟೇಟ್ಮೆಂಟ್ ಡಿಸೈನ್ ಟು ಶೋ ದ ಔಟ್ಪುಟ್ ಆಫ್ ಅ ಪರ್ಟಿಕ್ಯುಲರ್ ಅಕೌಂಟಿಂಗ್ ಪೀರಿಯಡ್ ಅಲಾಂಗ್ ವಿತ್ ಇಟ್ಸ್ ಬ್ರೇಕಪ್ ಆಫ್ ಕಾಸ್ಟ್. ಸೊ ನಮಗೆ ಗೊತ್ತು, ಯಾರೇ ಆಗಲಿ ಬಿಸ್ನೆಸ್ ಮಾಡೋದು ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂತ. ಸೊ ಆ ಪ್ರಾಫಿಟ್ ಅರ್ನ್ ಮಾಡೋಕ್ಕೆ ನಾವು ಬಿಸ್ನೆಸ್ ಮಾಡ್ತೀವಿ. ಆ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಕಂಡುಹಿಡಲಿಕ್ಕೆ ಫೈನಾನ್ಷಿಯಲ್ ಅಕೌಂಟಿಂಗು ನಮಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡೋದು ಅದರಲ್ಲಿ ಏನಾಗುತ್ತೆ ಅಂದರೆ ಟೋಟಲ್ ಓವರಾಲ್ ಪ್ರಾಫಿಟ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಅದು ಪೂರ್ತಿ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ್ದರಿಂದ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗಲಿಕ್ಕೆ ಅಂತ ನಾವು ಕಾಸ್ಟ್ ಅಕೌಂಟಿಂಗ್ನ ನಾವು ಪ್ರಾರಂಭ ಮಾಡ್ಕೊಂಡ್ವಿ. ಕಾಸ್ಟ್ ಅಕೌಂಟಿಂಗನ ಮೇಯ್ನ್ ಉದ್ದೇಶ ಏನು ಅಂದರೆ, ಒಂದು ಕಾಸ್ಟ್ ಅಸರ್ಟೈನ್ಮೆಂಟು, ಇನ್ನೊಂದು ಕಂಟ್ರೋಲಿಂಗ್ ದ ಕಾಸ್ಟ್. ಕಾಸ್ಟ್ ಎಷ್ಟು ಅಂದರೆ ವೆಚ್ಚ ಎಷ್ಟಾಗಿದೆ ಅಂತ ನಾವು ಕಂಡುಹಿಡಿಯೋದು ಒಂದೇದು ಉದ್ದೇಶ. ಎರಡನೇ ಉದ್ದೇಶ ಆ ಕಾಸ್ಟನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಎರಡನೇ ಉದ್ದೇಶ ಆಗಿರುತ್ತೆ. ಫಸ್ಟ್ ಏನಿದೆ ಕಾಸ್ಟ್ ಅಸರ್ಟೈನ್ಮೆಂಟು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕಾಸ್ಟ್ ಶೀಟನ್ನು ತಯಾರು ಮಾಡ್ತೀವಿ. ಈ ಕಾಸ್ಟ್ ಶೀಟನ್ನು ನಾವು ಯೂನಿಟ್ ಕಾಸ್ಟಿಂಗಲ್ಲಿ ಅಥವಾ ಔಟ್ಪುಟ್ ಕಾಸ್ಟಿಂಗಲ್ಲಿ ಮಾಡ್ತೇವೆ. ನಮಗೆ ಗೊತ್ತಿದೆ, ಎಲ್ಲ ಬೇರೆ ಬೇರೆ ಮೆಥಡ್ಸ್ ಇದೆ. ಮೆಥಡ್ಸ್ ಆಫ್ ಕಾಸ್ಟಿಂಗ್ನ ಹಿಂದಿನ ಸೆಷನಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಬೇರೆ ಬೇರೆ ಇಂಡಸ್ಟ್ರೀಸಿಗೆ ಬೇರೆ ಬೇರೆ ಮೆಥಡ್ ಆಫ್ ಕಾಸ್ಟಿಂಗ್ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ ಎಲ್ಲಿ ನಾವು ಐಡೆಂಟಿಕಲ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ ಇನ್ ಅ ಲಾರ್ಜ್ ಸ್ಕೇಲ್, ಕಂಟಿನ್ಯೂಸ್ ಎಲ್ಲಿರುತ್ತೆ ಪ್ರೊಸೆಸ್, ಕಂಟಿನ್ಯೂಸ್ ಪ್ರೊಡಕ್ಷನ್ ಎಲ್ಲಿರುತ್ತೆ, ಅಲ್ಲಿ ನಾವು ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ ನಾವು ಬಳಕೆ ಮಾಡ್ತೀವಿ. ಅದರಲ್ಲಿ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಕಾಸ್ಟ್ ಅಸರ್ಟೈನ್ಮೆಂಟ್ ಮಾಡಬೇಕು ಅಂದರೆ ನಾವು ಅಲ್ಲಿ ಕಾಸ್ಟ್ ಶೀಟನ್ನು ತಯಾರು ಮಾಡಬೇಕಾಗತ್ತೆ. ಇದರಲ್ಲಿ ಹೇಳ್ತಾ ಇದ್ದೀವಿ, ಎ ಕಾಸ್ಟ್ ಶೀಟ್ ಇಸ್ ಅ ಸ್ಟೇಟ್ಮೆಂಟ್ ಡಿಸೈನ್ ಟು ಶೋ ದ ಔಟ್ಪುಟ್ ಆಫ್ ಅ ಪರ್ಟಿಕ್ಯುಲರ್ ಅಕೌಂಟಿಂಗ್ ಪೀರಿಯಡ್ ಅಲಾಂಗ್ ವಿತ್ ಇಟ್ಸ್ ಬ್ರೇಕಪ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. ಇದು ಒಂದು ಸ್ಟೇಟ್ಮೆಂಟ್, ಇದೊಂದು ವಿವರಣೆ ಪಟ್ಟಿ ಇದ್ದ ಹಾಗೆ. ಇದರಲ್ಲಿ ಏನಿರುತ್ತೆ ಅಂದರೆ ಟೋಟಲ್ ಔಟ್ಪುಟ್ ಎಷ್ಟು, ಅದಕ್ಕೆ ಸಂಬಂಧಪಟ್ಟ ಖರ್ಚುಗಳು, ವೆಚ್ಚಗಳು ಏನೇನಾಗಿದೆ, ಒಂದು ಪೀರಿಯಡ್ಗೆ, ಒಂದು ಪೀರಿಯಡ್ಗೆ, ಒಂದು ಮಂತಿಗಿರ್ಬೋದು, ಅಥವಾ ಒಂದು ಮಂತಿಗೆ, ಒಂದು ವೀಕಿಗಿರ್ಬೋದು, ಅಥವಾ ಒಂದು 3 months, ದಟ್ ಈಸ್ ಒಂದು ಕ್ವಾರ್ಟರ್ಗೆ ಇರ್ಬೋದು, ಅಥವಾ ಒಂದು ಇಯರ್ಗೆ ಇರ್ಬೋದು, ಎಷ್ಟಾಗಿದೆ ಅಂತ ನಾವು ಕಂಡುಹಿಡಿಯೋದು ಅಲಾಂಗ್ ವಿತ್ ಇಟ್ಸ್ ಬ್ರೇಕಪ್ ಆಫ್ ಕಾಸ್ಟ್. ಎಲ್ಲ ಕಾಸ್ಟನ್ನು ನಾವಲ್ಲಿ ಬ್ರೇಕಪ್ ಮಾಡ್ತೀವಿ. ಎಲಿಮೆಂಟ್ ವೈಸ್ ಬ್ರೇಕಪ್ ಮಾಡ್ಬೋದು, ಅಥವಾ ಫಂಕ್ಷನ್ ವೈಸು ಬ್ರೇಕಪ್ ಮಾಡ್ಬೋದು, ಅಥವಾ ವೇರಿಯಬಿಲಿಟಿ ವೈಸು ನಾವು ಬ್ರೇಕಪ್ ಮಾಡಿ ಕಾಸ್ಟನ್ನು ಎಷ್ಟಾಗಿದೆ ಅಂತ ಅಸರ್ಟೈನ್ ಮಾಡೋದನ್ನು ನಾವು ಇಲ್ಲಿ ಕಾಸ್ಟ್ ಶೀಟಲ್ಲಿ ಮಾಡ್ತೇವೆ. ದ ಡೇಟಾ ಇನ್ಕಾರ್ಪೊರೇಟೆಡ್ ಇನ್ ಕಾಸ್ಟ್ ಶೀಟ್ ಆರ್ ಅಲೋಕೇಟೆಡ್ ಫ್ರಮ್ ವೇರಿಯಸ್ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ವಿಚ್ ಹ್ಯಾವ್ ಬೀನ್ ರಿಟರ್ನ್ ಇನ್ ಕಾಸ್ಟ್ ಅಕೌಂಟ್ಸ್. ಇಲ್ಲಿ ಕಾಸ್ಟ್ ಅಕೌಂಟ್ಸಲ್ಲಿ ನಾವು ಬೇರೆ ಬೇರೆ ಅಕೌಂಟ್ಸ್ನ ಮಾಡಿರ್ತೀವಿ. ಅದಕ್ಕೆ ಅದರಲ್ಲಿ ಬಂದಿರೋವಂಥ ಏನೇನು ನಮಗೆ ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಕಾಸ್ಟ್ ಶೀಟನ್ನು ತಯಾರು ಮಾಡ್ತೀವಿ. ಕಾಸ್ಟ್ ಶೀಟ್ ಈಸ್ ಅ ಸ್ಟೇಟ್ಮೆಂಟ್ ಪ್ರೆಸೆಂಟಿಂಗ್ ದ ಐಟಮ್ಸ್ ಎಂಟರಿಂಗ್ into cost of products and services analyzed by their elements, functions and even by their behavior. ಹೇಳಿದೆ, ಇಲ್ಲಿ ಬ್ರೇಕಪ್ ಆಫ್ ಕಾಸ್ಟ್ ಆಗುತ್ತೆ. ಇಲ್ಲಿ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಎಲ್ಲ ಕಾಸ್ಟನ್ನು ನಾವು ಬ್ರೇಕಪ್ ಮಾಡ್ತೀವಿ. ಬ್ರೇಕಪ್ ಮಾಡಿ ಅದು ಅಕಾರ್ಡಿಂಗ್ ಟು ಎಲಿಮೆಂಟ್ಸ್, ಅಂಶಗಳನ್ನ ಒಳಗೊಂಡಂತೆ, ದಟ್ ಈಸ್ ಅಕಾರ್ಡಿಂಗ್ ಟು ಮಟೀರಿಯಲ್, ಲೇಬರ್ ಆ್ಯಂಡ್ ಎಕ್ಸ್ಪೆನ್ಸ್ ಅದನ್ನು ಹೇಳ್ಬೋದು. ಅಕಾರ್ಡಿಂಗ್ ಟು ಫಂಕ್ಷನ್ಸ್ ಅಂತ ಹೇಳಿದಾಗ ವೆದರ್ ಇಟ್ ಈಸ್ ಅ ಫ್ಯಾಕ್ಟ್ರಿ ಫಂಕ್ಷನ್, ಫ್ಯಾಕ್ಟ್ರಿ ಓವರ್ ಹೆಡ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇರ್ಬೋದು, ಅಥವಾ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಅದರ ಫಂಕ್ಷನ್ ಮೇಲೆ ಡಿಪೆಂಡ್ ಆಗ್ತಾನೂ ನಾವು ಅಲ್ಲಿ ಕಾಸ್ಟನ್ನ ಬ್ರೇಕಪ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದೇರ್ ಬಿಹೇವಿಯರ್, ವೆದರ್ ದೇ ಆರ್ ವೇರಿಯಬಲ್ ಆರ್ ಫಿಕ್ಸ್ಡ್, ಆರ್ ಸೆಮಿ ವೇರಿಯಬಲ್ ಅಂತ ನೋಡಿಬಿಟ್ಟು ನಾವಲ್ಲಿ ಕಾಸ್ಟನ್ನ ಬ್ರೇಕಪ್ ಮಾಡಿಬಿಟ್ಟು ನಾವಲ್ಲಿ ಕಾಸ್ಟ್ ಶೀಟನ್ನು ತಯಾರು ಮಾಡ್ತೀವಿ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ಪ್ರಿಪೇರ್ ಟು ಶೋ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಇಲ್ಲಿ ಡಿಫ್ರೆಂಟ್ ಎಲಿಮೆಂಟ್ ವೈಸು ಕ್ಲಾಸಿಫಿಕೇಷನ್ ಮಾಡ್ತಾ ನಾವಲ್ಲಿ ಕಾಸ್ಟ್ ಸ್ಟೇಟ್ಮೆಂಟ್ನ ತಯಾರು ಮಾಡ್ತೇವೆ. ಇಲ್ಲಿ ಒಂದೆರಡು ಡೆಫಿನಿಷನ್ ನೋಡೋಣ. CIMA London, Chartered Institute of Management Accountants London defines cost sheet is a document which provides for the assembly of the detailed cost of a center and cost unit. Cost sheet is a document which provides for assembly of the detailed cost of a
ಸೆಂಟರ್ ಆ್ಯಂಡ್ ಕಾಸ್ಟ್ ಯೂನಿಟ್. ಸೊ ಇಲ್ಲೇನು ಹೇಳುತ್ತೆ ಅಂದರೆ ಕಾಸ್ಟ್ ಶೀಟ್ ಅನ್ನೋದು ಒಂದು ಡಾಕ್ಯುಮೆಂಟ್, ಸೊ ಅಲ್ಲಿ ಒಂದು ವಿವರಣಾ ಪತ್ರ ಇದ್ದ ಹಾಗೆ ಡಾಕ್ಯುಮೆಂಟಲ್ಲಿ. ಸೊ ಅದು ಏನು ತೋರಿಸುತ್ತೆ ಅಂದರೆ ಡೀಟೇಲ್ಡ್ ಕಾಸ್ಟ್, ಎಲ್ಲ ಖರ್ಚುಗಳ ವೆಚ್ಚಗಳನ್ನ ಸೊ ಡೀಟೇಲಾಗಿ ವಿವರಣಾತ್ಮಕವಾಗಿ ತೋರಿಸುತ್ತೆ. ಸೊ ಅದು ಎಲ್ಲಿ ಒಂದು ಕಾಸ್ಟ್ ಸೆಂಟರ್ಗೆ ಎಷ್ಟಾಗುತ್ತೆ, ಅದು ಒಂದು ಕಾಸ್ಟ್ ಯೂನಿಟಿಗೆ ಎಷ್ಟಾಗುತ್ತೆ ಅನ್ನೋದನ್ನ ಡೀಟೇಲಾಗಿ ತೋರಿಸುವಂಥದ್ದನ್ನ ಕಾಸ್ಟ್ ಶೀಟ್ ಅಂತ ಹೇಳಿ ಸೊ ಇಲ್ಲಿ CIMA ಲಂಡನ್ನು ಡಿಫೈನ್ ಮಾಡುತ್ತೆ. ಸೊ ಇನ್ನೊಬ್ಬರು ಡಿಫೈನ್ ಮಾಡಿದ್ದಾರೆ ವೆಲ್ಡನ್ ಅಂತ. ಸೊ ಅದು ಅವರ ಡೆಫಿನಿಷನ್ ನೋಡೋಣ. ವೆಲ್ಡನ್ ಡಿಫೈನ್ಸ್ ಕಾಸ್ಟ್ ಶೀಟ್ ಆರ್ ಪ್ರಿಪೇರ್ಡ್ ಫಾರ್ ದ ಯೂಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ they must include all the essential details which will assist the manager in checking the efficiency of the production. ಸೊ ಇಲ್ಲಿ ನೋಡಿ ಡೆಫಿನೇಷನ್ ಹೇಳುತ್ತೆ, ಕಾಸ್ಟ್ ಶೀಟ್ಸ್ ಆರ್ ಪ್ರಿಪೇರ್ಡ್ ಫಾರ್ ದಿ ಯೂಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಕಾಸ್ಟ್ ಶೀಟು ಪ್ರಿಪೇರ್ ಮಾಡೋದು ನಾವು ಮ್ಯಾನೇಜ್ಮೆಂಟಿಗೆ ಹೆಲ್ಪಿಗೋಸ್ಕರ. ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ದೇ ಮಸ್ಟ್ ಇನ್ಕ್ಲೂಡ್ ಆಲ್ ದಿ ಎಸೆನ್ಷಿಯಲ್ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್ನು ಒಳಗೊಂಡಿರುತ್ತೆ. ಸೊ ಅದರಲ್ಲಿ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ನು, ಫಂಕ್ಷನ್ ವೈಸ್ ಇರ್ಬೋದು ಅಥವಾ ಬಿಹೇವಿಯರ್ ವೈಸು ಕ್ಲಾಸಿಫೈ ಮಾಡಿ ಡೀಟೇಲ್ ಆಗಿ ಕೊಡುವಂಥದ್ದನ್ನ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಆ್ಯಂಡ್ ವಿಚ್ ವಿಲ್ ಅಸಿಸ್ಟ್ ದ ಮ್ಯಾನೇಜರ್ ಇನ್ ಚೆಕಿಂಗ್ ದ ಎಫಿಷಿಯನ್ಸಿ ಆಫ್ ದಿ ಪ್ರೊಡಕ್ಷನ್. ಸೊ ಅದು ಹೇಗೆ ಅಸಿಸ್ಟ್ ಮಾಡುತ್ತೆ ಅಂದರೆ ಮ್ಯಾನೇಜರ್ಗೆ ಅಥವಾ ಮ್ಯಾನೇಜ್ಮೆಂಟಿಗೆ ಅಲ್ಲಿ ಎಫಿಷಿಯನ್ಸಿ ಆಫ್ ದಿ ಈಚ್ ಡಿಪಾರ್ಟ್ಮೆಂಟ್, ಈಚ್ ಕಾಸ್ಟ್ ಸೆಂಟರ್ ಎಷ್ಟಿದೆ ಅಂತ ಅನ್ನೋದನ್ನ ಪ್ರೊಡಕ್ಷನಲ್ಲಿ ಅದನ್ನು ತೋರಿಸುವಂಥದ್ದನ್ನ, ಅದು ಚೆಕ್ ಮಾಡೋವಂಥದ್ದು ಕಾಸ್ಟ್ ಶೀಟ್ ಕೆಲಸ ಮಾಡುತ್ತೆ. ಸೊ ಹೀಗೆ ಕಾಸ್ಟ್ ಶೀಟ್ ಅಂತ ಅಂದರೆ ಇಟ್ಸ್ ಎ ಡಾಕ್ಯುಮೆಂಟ್ which provides detailed information about the cost of production. Okay, so then what are the objectives of preparing a cost sheet? So first objective is to reveal the total cost and cost per unit of goods produced. ಸೊ ಇದು ಫಸ್ಟ್ ಆಬ್ಜೆಕ್ಟಿವ್ ಏನಂದರೆ ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ವೆಚ್ಚ ಎಷ್ಟಾಗಿದೆ ಮತ್ತು ಕಾಸ್ಟ್ ಪರ್ ಯೂನಿಟ್. ಸೊ ಒಂದು ಯೂನಿಟ್ಟಿಗೆ ಎಷ್ಟಾಗಿದೆ ವೆಚ್ಚ ಅಂತ ಕಂಡುಹಿಡಿಯೋದು ಅಲ್ಲಿ ನಮಗೆ ಇದರ ಉದ್ದೇಶ ಆಗಿರುತ್ತೆ. ಅಕಸ್ಮಾತ್ ಅವ್ರೇನಾದರೂ ಟೋಟಲ್ ಯೂನಿಟ್ಸ್ ಕೊಟ್ಟಾಗ, ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಏನಾದರೂ ಕೊಟ್ಟರೆ ಒಂದು ಯೂನಿಟ್ಟಿಗೆ ಎಷ್ಟಾಗಿದೆ ಅಂತ ಕಂಡುಹಿಡಿಯೋದು ಅದರಲ್ಲಿ ನಮ್ಮ ಉದ್ದೇಶ ಆಗಿರುತ್ತೆ. ಸೆಕೆಂಡ್ ಒನ್, ಟು ಡಿಸ್ಕವರ್ ದ ಬ್ರೇಕಪ್ ಆಫ್ ಟೋಟಲ್ ಕಾಸ್ಟ್ ಇಂಟು ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಸೊ ಇಲ್ಲಿ ಕಾಸ್ಟ್ ಶೀಟ್ ತಯಾರು ಮಾಡೋದು ಇನ್ನೊಂದು ಉದ್ದೇಶ, ಮೇನ್ ಉದ್ದೇಶ ಒಂದನೇದು ಟೋಟಲ್ ಕಾಸ್ಟನ್ನು ಕಂಡುಹಿಡಿಯೋದು ಮತ್ತು ಕಾಸ್ಟ್ ಪರ್ ಯೂನಿಟ್ನ ಕಂಡುಹಿಡಿಯೋದು ಇಫ್ ದ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಈಸ್ ಗಿವನ್. ಎರಡನೇ ಉದ್ದೇಶ ಏನಂದರೆ ಸೊ ಇಲ್ಲಿ ಬ್ರೇಕಪ್ ಆಫ್ ಟೋಟಲ್ ಕಾಸ್ಟ್ ಇಂಟು ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಎಲ್ಲ ಟೋಟಲ್ ಕಾಸ್ಟನ್ನು ಎಲಿಮೆಂಟ್ ವೈಸ್ ಕ್ಲಾಸಿಫೈ ಮಾಡಿ ಬ್ರೇಕಪ್ ಮಾಡಿ ತೋರಿಸೋದಕ್ಕೆ ಇದನ್ನು ನಾವು ಕಾಸ್ಟ್ ಶೀಟನ್ನು ಮಾಡಬೇಕಾಗತ್ತೆ. ಸೊ ಮೂರನೇ ಉದ್ದೇಶ, ಟು ಪ್ರೊವೈಡ್ ಅ ಕಂಪ್ಯಾರಿಟಿವ್ ಸ್ಟಡಿ ಆಫ್ ದ ಕಾಸ್ಟ್ ಆಫ್ ಅ ಕರೆಂಟ್ ಪೀರಿಯಡ್ ವಿತ್ ದಟ್ ಆಫ್ ಕರೆಸ್ಪಾಂಡಿಂಗ್ ಪ್ರಿವಿಯಸ್ ಇಯರ್. ಸೊ ಇಲ್ಲಿ ನಮಗೆ ಗೊತ್ತು ಕಂಟ್ರೋಲಿಂಗ್ ದ ಕಾಸ್ಟ್ ಈಸ್ ದ ಸೆಕೆಂಡ್ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಕಾಸ್ಟ್ ಅಕೌಂಟಿಂಗ್. ಸೊ ಟು ಕಂಟ್ರೋಲ್ ದ ಕಾಸ್ಟ್, ಸೊ ನಾವೇನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂದರೆ ಏನಾದರೂ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿರಬೇಕು. ಸೊ ಸ್ಟ್ಯಾಂಡರ್ಡ್ ಅಂತ ಹೇಳಿದ ತಕ್ಷಣ ಸ್ಟ್ಯಾಂಡರ್ಡ್ನ ನಾವು ಫಿಕ್ಸ್ ಮಾಡಿರ್ಬೋದು, ಅಥವಾ ಪ್ರೀವಿಯಸ್ ಇಯರ್ದು ಏನಾದರೂ ನಮಗೆ ಡಾಕ್ಯುಮೆಂಟ್ಸು ಏನಾದರೂ ವಿವರಣೆ ಇದ್ದರೆ ಅದನ್ನು ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಸೊ ಏನಾಗಿದೆ ಅಂತ ಹೇಳಿ ನೋಡಿಕೊಂಡು ನಾವು ಅದನ್ನು ಕಂಪೇರ್ ಮಾಡೋದಕ್ಕೋಸ್ಕರನೂ ನಾವಲ್ಲಿ ಕಾಸ್ಟ್ ಶೀಟನ್ನು ಬಳಕೆ ಮಾಡ್ತೀವಿ. ಅದಕ್ಕೋಸ್ಕರ ಕಾಸ್ಟ್ ಶೀಟನ್ನು ತಯಾರು ಮಾಡ್ತೀವಿ. ಸೊ ಫೋರ್ತ್ ಒನ್ನು, ಟು ಆ್ಯಕ್ಟ್ ಆಸ್ ಎ ಗೈಡ್ ಟು ಮ್ಯಾನೇಜ್ಮೆಂಟ್ ಇನ್ ಫಿಕ್ಸೇಷನ್ ಆಫ್ ಸೆಲ್ಲಿಂಗ್ ಪ್ರೈಸಸ್ ಆ್ಯಂಡ್ ಕೊಟೇಷನ್ ಆಫ್ ಟೆಂಡರ್ಸ್. ಸೊ ನಾಲ್ಕನೇ ಉದ್ದೇಶ, ಇದು ಮುಖ್ಯ ಉದ್ದೇಶನೇ. ಸೊ ಟೋಟಲ್ ಕಾಸ್ಟು ಕಂಡುಹಿಡಿದು ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿದಾಗ ನಮಗೆ ಪ್ರೈಸ್ ಫಿಕ್ಸೇಷನ್ ಮಾಡಲಿಕ್ಕೆ ಅಥವಾ ಕೊಟೇಷನ್ನ ಅಥವಾ ಟೆಂಡರ್ಸ್ನ ನಾವು ಕೊಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವಲ್ಲಿ ಕಾಸ್ಟ್ ಶೀಟನ್ನು ತಯಾರು ಮಾಡ್ತೀವಿ. ಸೊ ನಾನು ಹೇಳಿದೆ, ಸೊ ಕಾಸ್ಟ್ ಶೀಟನ್ನು ಎರಡು ಥರ ನಾವು ತಯಾರು ಮಾಡ್ಬೋದು. ಒಂದು ಸಿಂಪಲ್ ಕಾಸ್ಟ್ ಶೀಟು, ಸೊ ಇನ್ನೊಂದು ಡಿಟೇಲ್ಡ್ ಕಾಸ್ಟ್ ಶೀಟ್. ಸೊ ಅವ್ರದ್ದು ಇನ್ಫಾರ್ಮೇಷನ್ನು ನಮಗೆ ಪ್ರಾಬ್ಲಮಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡು ನೋಡಿಬಿಟ್ಟು ನಾವಲ್ಲಿ ಸಿಂಪಲ್ ಕಾಸ್ಟ್ ಶೀಟ್ ಅಥವಾ ಡಿಟೇಲ್ಡ್ ಕಾಸ್ಟ್ ಶೀಟನ್ನು ನಾವಲ್ಲಿ ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲಿ ಇದರದ್ದು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ ನೋಡಿ ಹೇಗಿದೆ ಅಂತ. ಸೊ ಕಾಸ್ಟ್ ಶೀಟ್ ಆರ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂತ ಹೇಳಿದಾಗ, ಸೊ ಇಲ್ಲಿ ಒಂದು ಫಸ್ಟು ಅದರಲ್ಲಿ ಏನಾದರೂ ನಮಗೆ ಕಂಪನಿ ನೇಮ್ ಏನಾದರೂ ಕೊಟ್ಟಿದ್ರೆ ಫಸ್ಟ್ ಅದನ್ನು ಹಾಕ್ಕೊಳ್ಳಿ. ಹಾಕಿದ ಮೇಲೆ ನೆಕ್ಸ್ಟ್ ಕಾಸ್ಟ್ ಶೀಟ್ ಆರ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್, ಇಯರಿಗೆ ಅಥವಾ ಒಂದು ಮಂತ್ ಕೊಟ್ಟಿದ್ರೆ ಫಾರ್ ದ ಮಂತ್ ಎಂಡಿಂಗ್ ಅಂತ ಹಾಕ್ಕೊಂಡ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಿರಿ. ನೆಕ್ಸ್ಟು, ಸೊ ಇಫ್ ದ ಡೀಟೇಲ್ಸ್ ಅಬೌಟ್ ದ ಔಟ್ಪುಟ್ ಈಸ್ ಗಿವನ್, ಸೊ ಪುಟ್ ದ ಡೀಟೇಲ್ಸ್ ಸೊ ಆನ್ ದ ರೈಟ್ ಹ್ಯಾಂಡ್ ಸೈಡ್, ದಟ್ ಈಸ್ ಔಟ್ಪುಟ್ ಇನ್ ಯೂನಿಟ್ಸ್. ಔಟ್ಪುಟ್ ಅಂದರೆ ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ. ಸೊ ಅದ್ರ ಕೆಳಗಡೆನೆ
ಅಕಸ್ಮಾತ್ ಸೇಲ್ ಏನಾದರೂ ಕೊಟ್ಟಿದ್ರೆ, ಎಷ್ಟು ಸೇಲ್ ಆಗಿದೆ ಅಂತ ಕೊಟ್ಟಿದ್ರೆ, ಸೇಮ್ ಯೂನಿಟ್ ಸೇಲ್ ಆಗಿದ್ರೆ ಪ್ರೊಡಕ್ಷನ್ ಆ್ಯಂಡ್ ಸೋಲ್ಡ್ ಸೇಮ್ ಇರುತ್ತೆ. ಆದರೆ ಪ್ರೊಡಕ್ಷನ್ನು ಮತ್ತು ಸೇಲು ಡಿಫ್ರೆಂಟ್ ಇದ್ದಾಗ ನೀವು ಪ್ರೊಡಕ್ಷನ್ ಎಷ್ಟಾಗಿದೆ ಅಷ್ಟು ಬರಿಬೇಕು, ಮತ್ತು ಸೇಲ್ಸ್ ಎಷ್ಟಾಗಿದೆ ಅದನ್ನು ಬರಿಬೇಕು ಇಲ್ಲಿ ರೈಟ್ ಹ್ಯಾಂಡ್ ಕಾರ್ನರಲ್ಲಿ. ಸೊ ಅದಾದಮೇಲೆ ಇದು ಸ್ಟೇಟ್ಮೆಂಟ್ ಆದ್ದರಿಂದ ಈ ಥರ ಕಾಲಮ್ಸ್ ಬರುತ್ತೆ ನಿಮಗೆ. ಫಸ್ಟ್ ಕಾಲಮ್ ದೊಡ್ಡ ಕಾಲಮ್ ಇರುತ್ತೆ, ಅದರಲ್ಲಿ ಪರ್ಟಿಕ್ಯುಲರ್ಸು, ನೆಕ್ಸ್ಟು ಟೋಟಲ್ಲು. ಸೊ ಇಲ್ಲಿ ಒಳಗಡೆ ಇನ್ನೊಂದು ಇನ್ನರ್ ಕಾಲಮ್ ಹಾಕ್ಕೋಬೋದು ನೀವು. ಸೊ ಬಟ್ ಇದರಲ್ಲಿ ಸಿಂಪಲ್ ಕಾಸ್ಟ್ ಶೀಟ್ ಆದ್ದರಿಂದ ಸೊ ಇಲ್ಲಿ ಏನೋ ಅವಶ್ಯಕತೆ ಅಷ್ಟು ಬರೋಲ್ಲ. ಸೊ ಸೆಕೆಂಡ್ ಕಾಲಮು ಟೋಟಲ್ಲು, ಥರ್ಡ್ ಕಾಲಮು ನಿಮಗೆ ಪರ್ ಯೂನಿಟ್ ಕಾಲಮ್ ಇರುತ್ತೆ. ಪರ್ ಯೂನಿಟ್ ಇಟ್ ಮೇ ಬಿ ಇನ್ ಯೂನಿಟ್ಸ್, ಇನ್ ಟನ್ಸ್, ಇನ್ ಕೆ ಜಿಸ್, ಇನ್ ಲೀಟರ್ಸ್, ವಾಟ್ ಎವರ್. ಸೊ ಇಲ್ಲಿ ನಿಮಗೆ ಥರ್ಡ್ ಕಾಲಮು ಅದು ಬರುತ್ತೆ. ಓಕೆ, ನೆಕ್ಸ್ಟು ಸೊ ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಇಲ್ಲಿ ಎಲಿಮೆಂಟ್ಸ್ ವೈಸ್ ಕ್ಲಾಸಿಫಿಕೇಷನ್ ಮಾಡಿ ನಾವಲ್ಲಿ ಬೇಕಪ್ಪಲ್ಲಿ ಬರಿಬೇಕು ಅಂತ ಹೇಳ್ತೀವಿ. ಸೊ ಫಸ್ಟು ನಿಮಗೆ ಮೇಯ್ನು ನಿಮಗೆ 4 ಕಾಸ್ಟ್ಗಳು ಸಿಗುತ್ತೆ ನಿಮಗೆ. ಒಂದು ಪ್ರೈಮ್ ಕಾಸ್ಟ್, ಇಂದು ವರ್ಕ್ಸ್ ಕಾಸ್ಟ್, ಇಂದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಇಂದು ಟೋಟಲ್ ಕಾಸ್ಟ್ ಅಂತ. ಬಟ್ ಇದರಲ್ಲಿ ಡೀಟೇಲ್ ಏನೇನು ಬರುತ್ತೆ ಚೆಕ್ ಮಾಡೋಣ. ಸೊ ಇಲ್ಲಿ ಫಸ್ಟು ನಿಮಗೆ ಡೈರೆಕ್ಟ್ ಮೆಟೀರಿಯಲ್ನ ಎಷ್ಟಾಗಿದೆ ಅದನ್ನು ಟೋಟಲಲ್ಲಿ ಬರ್ಕೊಳ್ರಿ. ಸೊ ಪರ್ ಯೂನಿಟ್ ಅಂತ ಹೇಳಿದಾಗ ನಿಮಗೆ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಾಗ ಸೊ ಪರ್ ಯೂನಿಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂದರೆ ಸೊ ಟೋಟಲ್ ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟಿರುತ್ತೆ ಅಲ್ಲಿ ನೋಡಿರಿ. ಸೊ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟಿರುತ್ತೆ ಅದರಿಂದ ಡಿವೈಡ್ ಮಾಡಿ, ಯು ವಿಲ್ ಗೆಟ್ ದ ಪರ್ ಯೂನಿಟ್ ಕಾಸ್ಟ್, ಮಟೀರಿಯಲ್ ಕಾಸ್ಟ್. ನೆಕ್ಸ್ಟ್ ಸೊ ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಲೇಬರ್ ಆರ್ ಪ್ರೊಡಕ್ಟಿವ್ ವೇಜಸ್ ಎಲ್ಲನೂ ಒಂದೇ. ಇದು ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್ ಆರ್ ಪ್ರೊಡಕ್ಟಿವ್ ವೇಜಸ್. ಸೊ ಅದೆಷ್ಟಿದೆ ಸೊ ಅದನ್ನು ಟೋಟಲ್ ಹಾಕ್ಕೊಳ್ರಿ. ಅದನ್ನು ಸಹ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ಪರ್ ಯೂನಿಟ್ ಲೇಬರ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟು ಡೈರೆಕ್ಟ್ ವೇಜಸ್ ಆರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಅದನ್ನು ಸಹ ಟೋಟಲ್ ಕಾಲಮಲ್ಲಿ ಹಾಕಿ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಮಾಡಿದರೆ ನಿಮಗೆ ಪರ್ ಯೂನಿಟ್ ನಿಮಗೆ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಎಲ್ಲನೂ ನಿಮಗೇನು ಪ್ರೈಮ್ ಕಾಸ್ಟ್ ಒಳಗಡೆ ಏನೇನು ಬರುತ್ತೆ ಎಲ್ಲನೂ ಡೈರೆಕ್ಟ್ ಆಗಿರುತ್ತೆ. ಡೈರೆಕ್ಟ್ ಕಾಸ್ಟ್ಗಳು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನಮ್ಗೆ ಗೊತ್ತಿದೆ ಯಾವುದೇ ಕಾಸ್ಟನ್ನು ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂತ ಡಿವೈಡ್ ಮಾಡ್ಕೋಬೋದು. ಎಲ್ಲ ಡೈರೆಕ್ಟ್ ಕಾಸ್ಟು ದಟ್ ಈಸ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಸೇರಿಸಿದ್ರೆ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಆಲ್ ಇಂಡೈರೆಕ್ಟ್ ಕಾಸ್ಟ್ ದಟ್ ಈಸ್ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ವೇಜಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಅದಷ್ಟು ಸೇರಿದಾಗ ನಮಗೆ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಪ್ರೈಮ್ ಕಾಸ್ಟ್ ಆದ ತಕ್ಷಣವೇ ದಟ್ ಈಸ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸೇರಿಸಿ ಪ್ರೈಮ್ ಕಾಸ್ಟ್ ಅಂತ ಬರುತ್ತೆ. ಅದನ್ನು ಟೋಟಲ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸೊ ಫಂಕ್ಷನ್ ವೈಸು ಏನೇನು ನಿಮಗೆ ಓವರ್ ಹೆಡ್ ಕಾಸ್ಟ್ ಆಗುತ್ತೆ ಅದನ್ನು ಆ್ಯಡ್ ಮಾಡ್ತಾ ಬರಬೇಕು. ಸೊ ಫಸ್ಟು ನೀವು ತೊಗೊಳ್ಳೋದು ವರ್ಕ್ಸ್ ಆನ್ ಕಾಸ್ಟ್ ಅಂತ, ಅಥವಾ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ವರ್ಕ್ಸ್ ಓವರ್ ಹೆಡ್. ಸೊ ಇದನ್ನು ಹೇಗೆ ತೊಗೊಳ್ಬೋದು ಅಂದರೆ ಇಟ್ ಮೇ ಬಿ ಎ ಪರ್ಸೆಂಟೇಜ್ ಆನ್ ಡೈರೆಕ್ಟ್ ಲೇಬರ್. ಒಂದೊಂದು ಸರ್ತಿ ಏನಾಗುತ್ತೆ ನೀವು ಕಂಡುಹಿಡಬೇಕು, ಎಸ್ಟಿಮೇಟ್ಸ್ ಮಾಡಬೇಕಂದಾಗ ಸೊ ನಿಮಗೆ ಅಲ್ಲಿ ಕಂಡುಹಿಡಿಯೋಕ್ಕೆ ಕೇಳಿದಾಗ ನೀವು ಪರ್ಸೆಂಟೇಜ್ ಆನ್ ಡೈರೆಕ್ಟ್ ಲೇಬರು ತೊಗೋಬೇಕಾಗತ್ತೆ. ಸೊ ವಾಟ್ ಆರ್ ವರ್ಕ್ಸ್ ಕಾಸ್ಟ್ ಅಂದರೆ ಏನು, ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ಏನು, ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ಸ್ ಅಂದರೆ ಏನು, ವರ್ಕ್ಸ್ ಓವರ್ ಹೆಡ್ಸ್. ಸೊ ಇದೆಲ್ಲ ಏನಂದರೆ ಪ್ರೊಡಕ್ಷನ್ನಿಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸ್ ಆಗಿರುತ್ತೆ. ಸೊ ಅಂದರೆ ನೀವು ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ವೇಜಸ್ಸು ಅಂದರೆ ಲೇಬರ್ಸ್ ಇರ್ತಾರೆ, ಮಟೀರಿಯಲ್ ಇರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ ಫ್ರೈಟು ಅದೆಲ್ಲ ಹಾಕ್ಬಿಟ್ಟು ನೀವು ಮಟೀರಿಯಲ್ ತಂದಿಟ್ಟ ತಕ್ಷಣ ನಿಮಗೆ ಪ್ರೊಡಕ್ಷನ್ನ ಆಗೋಗಲ್ಲ. ಸೊ ಪ್ರೊಡಕ್ಷನ್ ಮಾಡಲಿಕ್ಕೆ ಏನೇನು ಡೈರೆಕ್ಟ್ ನಮ್ಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಫ್ಯಾಕ್ಟ್ರಿಯಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್ ಇರುತ್ತಲ್ಲ ಅದನ್ನು ವರ್ಕ್ಸ್ ಆನ್ ಕಾಸ್ಟ್ ಅಂತ ಹೇಳ್ತೀವಿ, ಅಥವಾ ಫ್ಯಾಕ್ಟ್ರಿ ಆನ್ ಕಾಸ್ಟ್, ಅಥವಾ ವರ್ಕ್ಸ್ ಓವರ್ ಹೆಡ್, ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲನೂ ಡೀಟೇಲ್ಡಲ್ಲಿ ಬರುತ್ತೆ. ಡೀಟೇಲ್ಡಲ್ಲಿ ನಾನು ಡಿಸ್ಕಸ್ ಮಾಡೋಣಂತೆ. ಸೊ ಇದು ಸಿಂಪಲ್ ಕಾಸ್ಟ್ ಶೀಟ್ ಆದ್ದರಿಂದ ಸಿಂಪಲ್ಲಾಗಿ ಹೇಳ್ತಾ ಇದ್ದೀವಿ. ವರ್ಕ್ಸ್ ಆನ್ ಕಾಸ್ಟ್, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ವರ್ಕ್ಸ್ ಓವರ್ ಹೆಡ್ ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ಸ್ ಅಷ್ಟು ಇದ್ದರೆ ಅದನ್ನಷ್ಟು ಆ್ಯಡ್ ಮಾಡ್ಕೋಬೇಕು. ಸೊ ಪ್ರೈಮ್ ಕಾಸ್ಟಿಗೆ. ಸೊ ದೆನ್ ಯು ವಿಲ್ ಗೆಟ್ ದ ವರ್ಕ್ಸ್ ಕಾಸ್ಟ್. ಸೊ ವರ್ಕ್ಸ್ ಕಾಸ್ಟ್ ಇದು ಅಷ್ಟೇ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ಪರ್ ಯೂನಿಟ್ ವರ್ಕ್ಸ್ ಆನ್ ಕಾಸ್ಟ್ ಸಿಗುತ್ತೆ. ಸೊ ಎರಡೂ ಸೇರಿಸಿದಾಗ ನಿಮಗೆ ಪ್ರೈಮ್ ಕಾಸ್ಟ್ ಪ್ಲಸ್ ವರ್ಕ್ಸ್ ಆನ್ ಕಾಸ್ಟ್ ಸೇರಿಸಿದಾಗ ನಿಮಗೆ ವರ್ಕ್ಸ್ ಕಾಸ್ಟ್ ಆಗುತ್ತೆ. ಅಂದರೆ ಅಥವಾ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತೀವಿ, ಅಥವಾ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ವರ್ಕ್ಸ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ ದ ಆಫೀಸ್ ಆನ್ ಕಾಸ್ಟ್ ಆರ್ ಆಫೀಸ್ ಓವರ್ ಹೆಡ್ಸ್ ಆರ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಸೊ ವಿಚ್ ಮೇ ಬಿ ಟೇಕನ್ ಆ್ಯಸ್ ಅ ಪರ್ಸೆಂಟೇಜ್ ಆನ್ ವರ್ಕ್ಸ್ ಕಾಸ್ಟ್.
ಸೊ ಏನಿದು ಆಫೀಸ್ ಆನ್ ಕಾಸ್ಟ್, ಆಫೀಸ್ ಓವರ್ ಹೆಡ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂದರೆ? ಸೊ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಮೀನ್ಸ್ ಆಲ್ ಇಂಡೈರೆಕ್ಟ್ ಮೆಟೀರಿಯಲ್ಸ್, indirect wages and indirect expenses incurred in general administration of the company. So these overheads are general character in nature and have no direct relationship with the production of the products. ಸೊ ಇಲ್ಲಿ ನಮಗೆ ಸೊ ಆಫೀಸ್ ಆನ್ ಕಾಸ್ಟ್ ಅಂದರೆ ಏನು? ಡೈರೆಕ್ಟ್ ಪ್ರೊಡಕ್ಷನ್ ಜೊತೆ ಏನೂ ಸಂಬಂಧ ಇರೋಲ್ಲ ಇದು. ಸೊ ಆಫೀಸ್ ಮೇಂಟೆನೆನ್ಸ್ಗೆ ಏನೇನು ಖರ್ಚುಗಳಾಗುತ್ತೆ, ಸೊ ಅದ್ರದ್ದು ಕಾಸ್ಟ್ ಎಲ್ಲ ಸೇರಿಬಿಟ್ಟು ಇಲ್ಲಿ ನಮಗೆ ಆಫೀಸ್ ಆನ್ ಕಾಸ್ಟ್ ಅಂತ ಹೇಳ್ತೀವಿ, ಅಥವಾ ಆಫೀಸ್ ಓವರ್ ಹೆಡ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಹೇಳ್ತೀವಿ. ಸೊ ಇದನ್ನು ಪರ್ಸಂಟೇಜ್ ಆನ್ ವರ್ಕ್ಸ್ ಕಾಸ್ಟು ತೊಗೊಳ್ಬೇಕು ಯಾವಾಗಲೂ. ಸೊ ಅವರು ಡೈರೆಕ್ಟಾಗಿ ಕೊಟ್ಟಾಗ ನಮಗೆ ಇನ್ಫಾರ್ಮೇಷನ್ನು ನಾವು ಡೈರೆಕ್ಟಾಗಿ ಅದೆಷ್ಟು ಕೊಟ್ಟಿರ್ತಾರೋ ಅಷ್ಟು ಹಾಕ್ಕೊಳ್ಳೋದು. ಇಲ್ಲ ಅಂದರೆ ಸೊ ಅದು ನಾವು ಎಸ್ಟಿಮೇಟ್ಸ್ ಮಾಡಬೇಕಾದ್ರೆ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಈಗ ವರ್ಕ್ಸ್ ಕಾಸ್ಟಿಗೆ ಅಥವಾ ಫ್ಯಾಕ್ಟ್ರಿ ಕಾಸ್ಟಿಗೆ ಈ ಆಫೀಸ್ ಆನ್ ಕಾಸ್ಟನ್ನು ಅಥವಾ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ಸೊ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಪ್ರತಿಯೊಂದೂ ಅಷ್ಟೇ, ಇಲ್ಲಿ ನಾವು ಆಫೀಸ್ ಆನ್ ಕಾಸ್ಟನ್ನು ಅಷ್ಟೇ ಅದನ್ನು ನಾವು ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡಿಂದ ಡಿವೈಡ್ ಮಾಡಿದಾಗ ನಮಗೆ ಪರ್ ಯೂನಿಟ್ ಆಫೀಸ್ ಆನ್ ಕಾಸ್ಟ್ ಸಿಗುತ್ತೆ. ಸೊ ಅದನ್ನು ಲಾಸ್ಟ್ ಕಾಲಮಲ್ಲಿ ಹಾಕ್ಕೊಳ್ಳೋದು. ಸೊ ನೆಕ್ಸ್ಟು ಸೊ ಎರಡು ಟೋಟಲ್ ಮಾಡಿದರೆ ವರ್ಕ್ಸ್ ಕಾಸ್ಟ್ ಪ್ಲಸ್ ಆಫೀಸ್ ಆನ್ ಕಾಸ್ಟನ್ನು ಟೋಟಲ್ ಮಾಡಿದ್ರೆ ಸೊ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಸಿಗುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ ದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೊ ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಎರಡೂ ಡಿಫ್ರೆಂಟ್ ಆದ್ರೂ ನಾವು ಅದನ್ನು ಸೊ ಎರಡು ಒಟ್ಟಿಗೆ ಸೇರಿಸಿ ನಾವು ಅದನ್ನು ಬಳಸ್ತೇವೆ. ಸೊ ಸೆಲ್ಲಿಂಗ್ ಓವರ್ ಹೆಡ್ಸ್ ಆರ್ ದಿ ಓವರ್ ಹೆಡ್ಸ್ ಇನ್ಕರ್ಡ್ ಫಾರ್ ಪ್ರಮೋಟಿಂಗ್ ದ ಸೇಲ್ಸ್ ಆ್ಯಂಡ್ ರಿಟೈನಿಂಗ್ ದ ಕಸ್ಟಮರ್ಸ್. ಸೊ ಸೆಲ್ಲಿಂಗ್ ಓವರ್ ಹೆಡ್ ಅಂದರೆ ಸೊ ನಾವು ಕಸ್ಟಮರ್ಸ್ನ ಇದು ಸೇಲ್ಸನ್ನು ಪ್ರಮೋಟ್ ಮಾಡಲಿಕ್ಕೆ ಅಥವಾ ಕಸ್ಟಮರ್ಸ್ನ ರಿಟೈನ್ ಮಾಡಲಿಕ್ಕೆ ಏನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನೆಲ್ಲ ಸೆಲ್ಲಿಂಗ್ ಓವರ್ ಹೆಡ್ ಅಂತ ಹೇಳ್ತೀವಿ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂದರೆ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆರ್ ದಿ ಓವರ್ ಹೆಡ್ಸ್ ಇನ್ಕರ್ಡ್ ಫ್ರಮ್ ದಿ ಟೈಮ್ ಆಫ್ ಕಂಪ್ಲೀಷನ್ ಆಫ್ ದಿ ಪ್ರಾಡಕ್ಟ್ ಟು ಅಂಟಿಲ್ ಇಟ್ ರೀಚಸ್ ದ ಡೆಸ್ಟಿನೇಷನ್. ಅಂದರೆ ನಮ್ಮ ಪ್ರೊಡಕ್ಷನ್ ಆದಮೇಲೆ ಸೊ ಅದನ್ನು ನಮಗೆ ಅಲ್ಟಿಮೇಟ್ ಕಸ್ಟಮರ್ಸ್ ಯಾರಿರ್ತಾರೆ ಸೊ ಅಲ್ಲಿವರೆಗೆ ಅವ್ರನ್ನ ಅದು ತಲುಪಿಸೋವರೆಗೂ ಏನೇನು ಖರ್ಚುಗಳಾಗುತ್ತೆ ಸೊ ಅದು ತಲುಪಿಸೋ ಖರ್ಚುಗಳನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಎರಡನ್ನೂ ಸೇರಿಸ್ಬಿಟ್ಟು ನಾವು ಸೊ ಅದು ಡಿಸ್ಟ್ರಿಬ್ಯೂಷನ್ ಅಂದರೆ ನಾವು ಅದನ್ನು ಡಿಸ್ಪ್ಯಾಚಿಂಗ್ ಮತ್ತು ಡೆಲಿವರಿ ಆಫ್ ಫಿನಿಶ್ಡ್ ಗೂಡ್ಸ್ ಏನು ಎಕ್ಸ್ಪೆನ್ಸ್ ಇರುತ್ತೆ ಅದನ್ನೆಲ್ಲ ಸೇರಿಸಿದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಆದರೆ ಸೊ ಸಾಮಾನ್ಯವಾಗಿ ಎರಡನ್ನೂ ಸೇರಿಸ್ಬಿಟ್ಟು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ಟೋಟಲ್ ಕೊಟ್ಟಾಗ ನಾವು ಟೋಟಲ್ ಹಾಕೋದು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸನ್ನು ನಾವು ಟೋಟಲಾಗಿ ಕಂಡುಹಿಡಿಬೋದು. ಸೊ ಅದನ್ನು ಪ್ರತಿಯೊಂದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. ಸೊ ಇಲ್ಲಿ ನೋಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಲ್ಲಿವರೆಗಿರುತ್ತೆ ಸೊ ಅಲ್ಲಿವರೆಗೂ ನಾವು ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡಿಂದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡಿಂದ ಡಿವೈಡ್ ಮಾಡಬೇಕಾಗುತ್ತೆ ಟೋಟಲ್ನ. ಸೊ ಟು ಗೆಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ಸೊ ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬಂದ ತಕ್ಷಣವೇ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಸೇಲ್ ಆಗಿದೆ ಸೊ ಅದರಿಂದ ನಾವು ಡಿವೈಡ್ ಮಾಡಬೇಕು, ಯಾವುದೇ ಎಕ್ಸ್ಪೆನ್ಸ್ ಇರಲಿ ಅಥವಾ ಟೋಟಲ್ ಕಾಸ್ಟ್ ಇರಲಿ. ಸೊ ಇಲ್ಲಿ ಟೋಟಲ್ ಕಾಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬಂದಿರೋದನ್ನ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಏನು ಕೊಟ್ಟಿರ್ತಾರೆ ಅದರಿಂದ ಡಿವೈಡ್ ಮಾಡಿದರೆ ಯು ವಿಲ್ ಗೆಟ್ ದ ಯೂನಿಟ್ ಕಾಸ್ಟ್. ಸೊ ಯೂನಿಟ್ ಕಾಸ್ಟ್ ಆಫ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಅದನ್ನು ಎರಡು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಸೊ ಸಿಕ್ಕ ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಒಂದು ಪ್ರಾಫಿಟ್ನ ಆ್ಯಡ್ ಮಾಡ್ತೀವಿ. ಸೊ ಅಕಸ್ಮಾತ್ ಪ್ರಾಫಿಟ್ ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ ಪರ್ಸಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡ್ಕೋಬೇಕು. ಅವ್ರು ಏನು ಹೇಳ್ತಾರೆ, ಪರ್ಸಂಟೇಜ್ ಆನ್ ಕಾಸ್ಟ್ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ಅಥವಾ ಪರ್ಸಂಟೇಜ್ ಆನ್ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ ನೋಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿ ಹಾಕೋದು. ಸೊ ಇಲ್ಲ ಅಂದರೆ ಅವರೇ ಡೈರೆಕ್ಟ್ ಸೇಲ್ಸ್ ರೆವಿನ್ಯೂ ಕೊಟ್ಟಿದ್ರೆ ಅಥವಾ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ರೆ ನೀವು ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಪ್ರಾಫಿಟನ್ನು ಕಂಡುಹಿಡಿಬೋದು. ಸೊ ಇದು ಅಷ್ಟೇ ಪರ್ ಯೂನಿಟ್. ಸೊ ಕಂಡುಹಿಡಿಬೇಕಂದ್ರೆ ಇಲ್ಲಿ ಟೋಟಲ್ ಏನು ಬಂದಿರುತ್ತೆ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಏನಿರುತ್ತೆ ಅದರಿಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ನೆಕ್ಸ್ಟ್ ಸೊ ಇಲ್ಲಿವರೆಗೂ ನಾವು ನೋಡಿದ್ದು ಸಿಂಪಲ್ ಕಾಸ್ಟ್ ಶೀಟ್ ನೋಡಿದ್ವಿ. ಈಗ ನೆಕ್ಸ್ಟು ಡಿಟೇಲ್ಡ್ ಕಾಸ್ಟ್ ಶೀಟನ್ನು ನೋಡೋಣ. ಸೊ ಡಿಟೇಲ್ಡ್ ಕಾಸ್ಟ್ ಶೀಟಲ್ಲಿ ಅದು ಅಷ್ಟೇ ಹೆಡ್ಡಿಂಗಲ್ಲಿ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಂಪನಿ ನೇಮ್ ಕೊಟ್ಟಿದ್ರೆ ಅದನ್ನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ ಆರ್ ಮಂತ್ ಎಂಡಿಂಗ್ ಆರ್ ವೀಕ್ ಎಂಡಿಂಗ್ ಏನು ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಳ್ಳೋದು. ಸೊ ಇಲ್ಲದೆ ಹೋದರೆ ಕಾಸ್ಟ್ ಶೀಟ್ ಅಂತ ಬರೆದ್ರು ಸಾಕು. ನೆಕ್ಸ್ಟು ಸೊ ರೈಟ್ ಹ್ಯಾಂಡ್ ಸೈಡಿಗೆ ನೀವು ಔಟ್ಪುಟ್ ಇನ್ ಯೂನಿಟ್ಸ್ ಅದು ಒಂದು ಹಾಕ್ಕೋಬೇಕು. ಅದ್ರ ಕೆಳಗಡೆಗೆ ಎರಡು ಸೇಮ್ ಇದ್ದರೆ ಔಟ್ಪುಟ್ ಅಂತ ಹಾಕಿದರೆ ಸಾಕು. ಇಲ್ಲ ಅಂದರೆ ಪ್ರೊಡಕ್ಷನ್ ಬೇರೆ ಅಥವಾ
ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಬೇರೆ ಇದ್ದರೆ ನೀವು ಅಲ್ಲಿ ಎರಡನ್ನೂ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ ಡೀಟೇಲ್ಡ್ ಕಾಸ್ಟ್ ಶೀಟಲ್ಲಿ ಏನೇನು ಯಾವ ಥರ ಬರೀಬೇಕು, ಅಕಸ್ಮಾತ್ ಅವ್ರ ಇನ್ಫಾರ್ಮೇಷನ್ನು ಡೀಟೇಲಾಗಿ ಕೊಟ್ಟಿದ್ದಾಗ ಈ ಕಾಸ್ಟ್ ಶೀಟನ್ನು ನಾವು ಈ ಕಾಸ್ಟ್ ಶೀಟನ್ನು ಮಾಡಬೇಕಾಗತ್ತೆ. ಸೊ ಫಸ್ಟು ಸೇಮ್ ಅದೇ ಕಂಪೋನೆಂಟ್ಸೇ ಇರುತ್ತೆ, ಆದರೆ ಡೀಟೇಲ್ಸ್ ಇರುತ್ತೆ ಅದರಲ್ಲಿ, ಇನ್ನೂ ಏನೇನು ಸೇರಿರುತ್ತೆ ಅನ್ನೋ ಡೀಟೇಲ್ಸ್ನ ನಾವು ಇದರಲ್ಲಿ ಕೊಟ್ಟಿರ್ತೀವಿ. ಸೊ ಇಲ್ಲಿ ಫಸ್ಟ್ ಕಾಲಮು ಪರ್ಟಿಕ್ಯುಲರ್ಸು, ನೆಕ್ಸ್ಟು ಒಂದು ಇನ್ನರ್ ಕಾಲಮ್ ತೊಗೊಳ್ತೀವಿ. ಸೊ ಅದರಲ್ಲಿ ಇನ್ನರ್ ಕಾಲಮಲ್ಲಿ ಡೀಟೇಲ್ಸನ್ನು ತೊಗೊಂಡು ಟೋಟಲ್ ಮಾಡೋದು, ನೆಕ್ಸ್ಟ್ ಕಾಲಮ್ ಟೋಟಲ್, ಅದರ ನೆಕ್ಸ್ಟ್ ಕಾಲಮ್ ಲಾಸ್ಟ್ ಕಾಲಮಲ್ಲಿ ಪರ್ ಯೂನಿಟ್ ಕಾಲಮ್ನ ಹಾಕ್ತೀವಿ. ಸೊ ಇಲ್ಲಿ ಫಸ್ಟ್ಗೆ ಡೈರೆಕ್ಟ್ ಮೆಟೀರಿಯಲ್ ಆರ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಅದರಲ್ಲಿ ಏನಾದರೂ ಡೀಟೇಲ್ಸ್ ಕೊಟ್ಟಿದ್ದರೆ ಪೂರ್ತಿ ಡೀಟೇಲ್, ಈಗ ಫಾರ್ ಎಕ್ಸಾಂಪಲ್ ಓಪ್ನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಲು ಪರ್ಚೇಸ್ ಎಷ್ಟಾಗಿದೆ, ಮತ್ತು ಆ ಪರ್ಚೇಸ್ ಮೇಲೆ ಕ್ಯಾರೇಜ್ ಎಷ್ಟಾಗಿದೆ ಅದು ಕೊಟ್ಟಿರ್ತಾರೆ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ರೆ ಯಾವ ಥರ ಮಾಡೋದು. ಫಸ್ಟು ನಾವೇನು ಮಾಡಬೇಕಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ಒಂದು ಇನ್ನರ್ ಕಾಲಮಲ್ಲಿ ಬರ್ಕೊಳ್ರಿ. ನೆಕ್ಸ್ಟು ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್. ಸೊ ಅದ್ರ ಜೊತೆಗೆ ಫ್ರೈಟ್, ಆಕ್ಟ್ರಾಯ್, ಕ್ಯಾರೇಜ್ ಇನ್ವರ್ಸ್ ಆನ್ ಪರ್ಚೇಸಸ್ ಏನಾದರೂ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡಿಬಿಟ್ಟು ಟೋಟಲ್ ಇನ್ನರ್ ಕಾಲಮಲ್ಲೇ ಇಡಬೇಕು. ನೆಕ್ಸ್ಟು ಅದರಲ್ಲಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಇಲ್ಲಿ ನೋಡಿ ಮಟೀರಿಯಲ್ ಅಂದ ತಕ್ಷಣವೇ 3 ಟೈಪ್ ಆಫ್ ಮಟೀರಿಯಲ್ ಬರುತ್ತೆ. ಒಂದು ರಾ ಮೆಟೀರಿಯಲ್ಲು, ಒಂದು ವರ್ಕ್ ಇನ್ ಪ್ರೋಗ್ರೆಸ್ಸು, ಇನ್ನೊಂದು ಫಿನಿಶ್ಡ್ ಗೂಡ್ಸ್. ಸೊ ಇಲ್ಲಿ ನಾವು ಪ್ರೈಮ್ ಕಾಸ್ಟ್ ಒಳಗಡೆ ತೊಗೊಳ್ಬೇಕಾಗಿರೋದು ರಾ ಮೆಟೀರಿಯಲ್ ಮಾತ್ರ. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸು ವರ್ಕ್ಸ್ ಕಾಸ್ಟ್ ಒಳಗೆ ಬರುತ್ತೆ. ನೆಕ್ಸ್ಟು ಫಿನಿಶ್ಡ್ ಪ್ರಾಡಕ್ಟು ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದಾದಮೇಲೆ ಅದನ್ನು ತೊಗೋಬೇಕಾಗುತ್ತೆ. ಸೊ ಈಗ ಫಸ್ಟಿಗೆ ರಾ ಮೆಟೀರಿಯಲ್ ಕನ್ಸ್ಯೂಮ್ಡಲ್ಲಿ ಬರೀ ನಾವು ರಾ ಮೆಟೀರಿಯಲ್ ಮಾತ್ರ ತೊಗೋಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದು ಓಪ್ನಿಂಗು, ಪರ್ಚೇಸು ಆ್ಯಂಡ್ ದೆನ್ ಫ್ರೈಟ್ ಇದ್ದರೆ ಅದು, ನೆಕ್ಸ್ಟ್ ಅದನ್ನು ಅಷ್ಟು ಆ್ಯಡ್ ಮಾಡಿದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ಲೆಸ್ ಮಾಡಿ, ಸೊ ಟೋಟಲ್ ಕಾಲಮಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅದನ್ನು ಅಲ್ಲಿ ಬರ್ಕೊಳ್ಬೇಕು. ಸೊ ಈಗ ನೆಕ್ಸ್ಟ್ ಅದರಲ್ಲಿ ಪರ್ ಯೂನಿಟ್ ಕಾಲಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಡಿವೈಡೆಡ್ ದ ಟೋಟಲ್ ಬೈ ದಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್, ಯು ವಿಲ್ ಗೆಟ್ ದ ಪರ್ ಯೂನಿಟ್ ಕಾಸ್ಟ್. ಸೊ ನೆಕ್ಸ್ಟ್ ಡೈರೆಕ್ಟ್ ವೇಜಸ್ಸು ಅಥವಾ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್, ಸೊ ಏನಿರುತ್ತೆ ಅದನ್ನು ಬರೀರಿ. ನೆಕ್ಸ್ಟ್ ಅದರಲ್ಲಿ ಪೇಯ್ಡ್ ಎಷ್ಟಿದೆ, ಸೊ ಅದನ್ನು ಇನ್ನರ್ ಕಾಲಮ್ ಬರೀರಿ. ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ, ಇನ್ನೂ ಏನು ಪೇ ಮಾಡಿಲ್ಲ, ಇನ್ನೂ ಎಷ್ಟು ಪೇ ಮಾಡಬೇಕಿರುತ್ತೆ, ಸೊ ಅದು ಸಹ ಇದಕ್ಕೆ ಸಂಬಂಧಪಟ್ಟಿದ್ದೇ ಕಾಸ್ಟ್ ಆದ್ದರಿಂದ ಸೊ ಅದನ್ನು ಇನ್ನರ್ ಕಾಲಮಲ್ಲಿ ಸೇರಿಸಿ ಔಟ್ರ್ ಕಾಲಮ್ಗೆ ಡೈರೆಕ್ಟ್ ವೇಜಸ್ ಎಷ್ಟಾಗುತ್ತೆ ಅದನ್ನು ಔಟ್ರ್ ಕಾಲಮ್ಗೆ, ಸೊ ಅದು ಸಹ ಪರ್ ಯೂನಿಟ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ ಯೂನಿಟ್ ಅಂದರೆ ಇಲ್ಲಿ ಟೋಟಲ್ ವೇಜಸ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಪರ್ ಯೂನಿಟ್ ಡೈರೆಕ್ಟ್ ವೇಜಸ್ ಸಿಗುತ್ತೆ. ಸೊ ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಅದನ್ನ ಟೋಟಲ್ ಕಾಲಮಲ್ಲಿ ಬರೆದು ಅದು ಸಹ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್, ಯು ವಿಲ್ ಗೆಟ್ ದ ಕಾಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್. ಸೊ ಈ ಮೂರು ಸೇರಿಸಿದ್ರೆ, ಸೊ ಏನೇನು ಅಂದರೆ ಮಟೀರಿಯಲ್ ಕನ್ಸ್ಯೂಮ್ಡ್, ಡೈರೆಕ್ಟ್ ವೇಜಸ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೂರೂ ಸೇರಿದ್ರೆ ನಿಮಗೆ ಪ್ರೈಮ್ ಕಾಸ್ಟ್ ಅಥವಾ ಡೈರೆಕ್ಟ್ ಕಾಸ್ಟ್ ಆಗುತ್ತೆ ನಿಮಗೆ. ಸೊ ಪ್ರೈಮ್ ಕಾಸ್ಟ್ ಆರ್ ಡೈರೆಕ್ಟ್ ಕಾಸ್ಟ್. ಸೊ ಇಲ್ಲೂ ಅಷ್ಟೇ ಪರ್ ಯೂನಿಟ್ ಕಾಲಮಲ್ಲಿ ಈ ಮೂರು ಸೇರಿಸಿದ್ರೆ ಯು ವಿಲ್ ಗೆಟ್ ದ ಪ್ರೈಮ್ ಕಾಸ್ಟ್ ಆರ್ ಡೈರೆಕ್ಟ್ ಕಾಸ್ಟ್. ನೆಕ್ಸ್ಟು ಸೊ ಪ್ರೈಮ್ ಕಾಸ್ಟ್ ಆರ್ ಡೈರೆಕ್ಟ್ ಕಾಸ್ಟ್ ಆದಮೇಲೆ ನೆಕ್ಸ್ಟು ಅದಕ್ಕೆ ಏನು ಆ್ಯಡ್ ಮಾಡಬೇಕು, ಅದರಲ್ಲಿ ಮಾಡಿದ್ವಲ್ಲ ಸಿಂಪಲ್ ಕಾಸ್ಟ್ ಶೀಟಲ್ಲಿ ಸೇಮ್ ಅದನ್ನು ಆ್ಯಡ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ವರ್ಕ್ಸ್ ಓವರ್ ಹೆಡ್ ಆರ್ ಪ್ರೊಡಕ್ಷನ್ ಓವರ್ ಹೆಡ್. ಸೊ ಅಲ್ಲಿ ಒಂದೇ ಸೆಂಟೆನ್ಸಲ್ಲಿ ಕೊಟ್ಟಿದ್ವಿ, ಟೋಟಲ್ ಹಾಕಿ ಕೊಟ್ಟಿದ್ದರೆ ಅವರು ಅದನ್ನು ಅಲ್ಲಿ ಹಾಕ್ಕೊಂಡು ಆ್ಯಡ್ ಮಾಡಬೇಕಿತ್ತು. ಸೊ ಬಟ್ ಏನಾದರೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಾಗ ಅದರಲ್ಲಿ ಏನೇನು ಸೇರುತ್ತೆ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ, ಸೊ ಆವಾಗಲೇ ಹೇಳಿದ್ವಿ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ ಏನು, ಸೊ ಅಗ್ರಿಗೇಟ್ ಆಫ್ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಕಾಲ್ಡ್ ಓವರ್ ಹೆಡ್ಸ್. ಟೋಟಲ್ ಗೊತ್ತಿದೆ ನಮಗೆ, ಎಲ್ಲ ಸೇರಿಸಿದ್ರೆ ಓವರ್ ಹೆಡ್ ಅಂತ ಹೇಳ್ತೀವಿ. ಓವರ್ ಹೆಡ್ಸಲ್ಲಿ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ ಏನು, ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ದೋಸ್ ಓವರ್ ಹೆಡ್ಸ್ ವಿಚ್ ಆರ್ ಕನ್ಸರ್ನ್ ವಿತ್ ದ ಪ್ರೊಡಕ್ಷನ್ ಫಂಕ್ಷನ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಓವರ್ ಹೆಡ್ಸ್ ಇದ್ದರೆ ಅದನ್ನು ನಾವಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಿರುತ್ತೆ, ಇಟ್ ಇನ್ಕ್ಲೂಡ್ಸ್ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ವೇಜಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂತ ಹೇಳ್ತೀವಿ. ಸೊ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಏನು ಇಂಡೈರೆಕ್ಟ್ ವೇಜಸ್ಸು, ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇನ್ಕರ್ ಮಾಡ್ತೀವಿ, ಸೊ ಅದನ್ನೆಲ್ಲ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅನ್ಬೋದು, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅನ್ಬೋದು, ಪ್ರೊಡಕ್ಷನ್ ಓವರ್ ಹೆಡ್ ಅನ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಅಂತಲೂ ಅನ್ಬೋದು, ಅಥವಾ ಮಿಲ್ ಓವರ್ ಹೆಡ್ ಅಂತಲೂ ಹೇಳ್ಬೋದು. ಇಷ್ಟು ಹೆಸರುಗಳು ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸಿಗೆ ನಾವು ಹೇಳ್ಬೋದು. ಸೊ ಏನೇನು ಎಕ್ಸಾಂಪಲ್ ಇದರಲ್ಲಿ ಏನೇನು ಬರುತ್ತೆ, ಫ್ಯೂಯಲ್, ಪವರ್, ಗ್ಯಾಸ್, ಕೋಲ್, ವಾಟರ್. ಸೊ ಎಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರಬೇಕು, ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಆಗಿರಬೇಕು.
ಸೊ ಇಂಡೈರೆಕ್ಟ್ ಮೆಟೀರಿಯಲ್ ಇದ್ದರೆ ಅದು. ನೆಕ್ಸ್ಟು ವೇಜಸ್ ಆಫ್ ಫೋರ್ಮನ್ ಆ್ಯಂಡ್ ಅದರ್ ಇಂಡೈರೆಕ್ಟ್ ವೇಜಸ್, ಫ್ಯಾಕ್ಟ್ರಿ ರೆಂಟ್, ಟ್ಯಾಕ್ಸ್, ಇನ್ಶೂರೆನ್ಸ್, ಎಟ್ಸೆಟ್ರಾ, ಲೈಟಿಂಗು, ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಏನು ಎಕ್ಸ್ಪೆನ್ಸ್ ಇರುತ್ತೆ ಅಷ್ಟನ್ನು ತೊಗೊಳ್ಬೇಕು. ಸೊ ಡ್ರಾಯಿಂಗ್ ಆಫೀಸ್ ಆ್ಯಂಡ್ ವರ್ಕ್ಸ್ ಆಫೀಸ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ತೊಗೊಳ್ಳಿ. ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಅದನ್ನು ರಿಪೇರ್ಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಇದ್ದರೆ ಅದನ್ನು ಸಹ ಇದರಲ್ಲಿ ತೊಗೊಳ್ಬೇಕು. ಸೊ ಮತ್ತು ಯಾವ್ಯಾವುದು ಬರ್ಬೋದು ಅಂತಂದರೆ ಸ್ಟೇಷ್ನರಿ ಇನ್ ಫ್ಯಾಕ್ಟ್ರಿ ಆಫೀಸ್ ಇರ್ಬೋದು, ಕಾಟನ್ ವೇಸ್ಟ್, ಬ್ರಷು, ಸ್ವೀಪಿಂಗ್, ಬ್ರೂಮ್ಸ್. ಸೊ ಇದೆಲ್ಲ ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಕೋಲ್, ಆಯಿಲ್, ಗ್ರೀಸ್, ಇದು ಎಲ್ಲ ಇಂಡೈರೆಕ್ಟ್ ಮೆಟೀರಿಯಲ್ಲು. ಮತ್ತು ಸ್ಯಾಲ್ರಿ ಆಫ್ ಫ್ಯಾಕ್ಟ್ರಿ ಸ್ಟಾಫ್, ಸ್ಯಾಲ್ರಿ ಆಫ್ ಇನ್ಸ್ಪೆಕ್ಟರ್, ಸೂಪರ್ವೈಸರ್, ಫ್ಯಾಕ್ಟ್ರಿ ವರ್ಕರ್ಸ್, ವೆಲ್ಫೇರ್ ಎಕ್ಸ್ಪೆನ್ಸಸ್ ಇರ್ಬೋದು, ಹಾಲಿಡೇ ಪೇ ಇರ್ಬೋದು ಫ್ಯಾಕ್ಟ್ರಿ ವರ್ಕರ್ಸ್ದು, ಓವರ್ ಟೈಮ್ ಎಕ್ಸ್ಪೆನ್ಸಸ್ ಇರ್ಬೋದು, ಓವರ್ ಟೈಮ್ ವರ್ಕರ್ಸ್ ಏನು ಮಾಡಿರ್ತಾರಲ್ಲ ಅದಕ್ಕೆ ಏನು ವೇಜಸ್ ಕೊಡ್ತೀವಲ್ಲ ಅದು, ಐಡಲ್ ಟೈಮ್ ವೇಜಸ್ ಇರುತ್ತೆ, ಆಮೇಲೆ ಕ್ಯಾಂಟೀನ್ ಎಕ್ಸ್ಪೆನ್ಸ್ ಇರುತ್ತೆ, ಆಮೇಲೆ ವರ್ಕ್ಸ್ಮೆನ್ಸ್ ಕಾಂಪನ್ಸೇಷನ್ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ, ಪ್ರಾವಿಡೆಂಟ್ ಫಂಡ್, ಫ್ಯಾಕ್ಟ್ರಿ ರೆಂಟ್, ಇನ್ಶೂರೆನ್ಸ್ ಎಲ್ಲನೂ ಇದರಲ್ಲಿ ಬರುತ್ತೆ. ಪವರು, ಗ್ಯಾಸು, ಎಲೆಕ್ಟ್ರಿಸಿಟಿ, ಸ್ಟೀಮು ಆವಾಗಲೇ ಹೇಳಿದ್ವಿ ಅದೆಲ್ಲನೂ ಇದರಲ್ಲಿ ಸೇರಿಕೊಳ್ಳುತ್ತೆ. ಎಸ್ಟಿಮೇಟಿಂಗ್ ಎಕ್ಸ್ಪೆನ್ಸ್ ಇದ್ದರೆ ಅದು, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಜನರಲ್ ಎಕ್ಸ್ಪೆನ್ಸ್ ಆಫ್ ರಿಸರ್ಚ್ ಇದ್ದರೆ ಅದು, ಆಮೇಲೆ ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಲಿ ಅಲ್ಲೇ ಒಂದು ಎಲ್ಲಿಂದ ಎಲ್ಲಿಗೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ರಾ ಮೆಟೀರಿಯಲ್ ಏನಾದರೂ ಹೋಗಬೇಕಿರುತ್ತೆ. ಸೊ ಅಲ್ಲಿಗೆ ಏನಾದರೂ ಒಂದು ಟ್ರಕ್ಸ್ ಇರ್ಬೋದು ಅಥವಾ ರೈಲ್ವೆ ಟ್ರ್ಯಾಕ್ ಇರುತ್ತೆ, ಅದನ್ನ ಮೇಂಟೆನೆನ್ಸ್ ಇರ್ಬೋದು. ಸೊ ಎಲ್ಲ ಎಕ್ಸ್ಪೆನ್ಸಸ್ ಏನು ಸಂಬಂಧಪಟ್ಟಿದ್ದಿರುತ್ತೆ ಅದೆಲ್ಲನೂ ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ ಸೇರಿಕೊಳ್ಳುತ್ತೆ. ಇದೆಲ್ಲ ಎಕ್ಸ್ಪೆನ್ಸನ್ನು ನಾವು ಅಲ್ಲಿ ಟೋಟಲ್ ಮಾಡಿ ಇನ್ನರ್ ಕಾಲಮಲ್ಲೇ ಇಟ್ಕೋಬೇಕು. ಸೊ ಇನ್ನರ್ ಕಾಲಮಲ್ಲಿ ಇಟ್ಟು ಅದರಲ್ಲಿ ಲೆಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸ್ಕ್ರ್ಯಾಪ್ ಆಗುತ್ತೆ ಕೆಲವು ಸರಿ ಗೂಡ್ಸು ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಫಿನಿಶ್ಡ್ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಲ್ಲ, ಕೆಲವೊಂದು ಸ್ಕ್ರ್ಯಾಪ್ ಆಗಿಬಿಡುತ್ತೆ. ಆ ಸ್ಕ್ರ್ಯಾಪ್ ಆಗಿದ್ದನ್ನು ಸೇಲ್ ಮಾಡ್ತೀವಲ್ಲ ಅದರಿಂದ ಒಂದು ಸ್ವಲ್ಪ ಇನ್ಕಮ್ ಬರ್ಬೋದು. ಅಥವಾ ಡಿಫೆಕ್ಟಿವ್ ವರ್ಕ್ ಆಗಿರುತ್ತೆ ಅದನ್ನು ನಾವು ಸ್ಟಾಪ್ ಮಾಡಿ ಸೊ ಅದನ್ನೇನಾದರೂ ಅರ್ಧಕ್ಕೆ ಅದನ್ನು ಮಾರಾಟ ಮಾಡಿದಾಗ ನಮಗೆ ಇನ್ಕಮ್ ಬರುತ್ತೆ. ಸೊ ಆ ಇನ್ಕಮನ್ನು ಈ ಓವರ್ ಹೆಡ್ಸ್ ಏನಿರುತ್ತಲ್ಲ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಅದನ್ನು ಡಿಡಕ್ಟ್ ಮಾಡಬೇಕು. ಡಿಡಕ್ಟ್ ಮಾಡಿ ಬಂದದ್ದನ್ನು ನೀವು ಔಟ್ರ್ ಕಾಲಮ್ಗೆ ಹಾಕಬೇಕು. ಸೊ ಅದಷ್ಟು ನಮಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಗುತ್ತೆ. ಸೊ ಎಲ್ಲ ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ಡಿಫೆಕ್ಟಿವ್ ವರ್ಕ್ ಏನು ಇರುತ್ತಲ್ಲ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ಡಿಫೆಕ್ಟಿವ್ ವರ್ಕ್ನ ಅದನ್ನು ಲೆಸ್ ಮಾಡಿದ್ದಾದಮೇಲೆ ನೀವು ಔಟ್ರ್ ಕಾಲಮ್ಗೆ ಹಾಕಬೇಕು. ಸೊ ಔಟ್ರ್ ಕಾಲಮ್ಗೆ ಹಾಕಿದ್ದಾದಮೇಲೆ ಅದನ್ನು ನೀವು ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ಪರ್ ಯೂನಿಟ್ ಸಿಗುತ್ತೆ. ಸೊ ಇದಿಷ್ಟು ಟೋಟಲ್ ಮಾಡಿ ಔಟ್ರ್ ಕಾಲಮಲ್ಲಿ ಇಡಬೇಕು. ನೆಕ್ಸ್ಟು ಸೊ ಅದಾದಮೇಲೆ ಟೋಟಲ್ ಬಂದಿರುತ್ತೆ. ಆ ಟೋಟಲ್ನ ಔಟ್ರ್ ಕಾಲಮಲ್ಲಿ ಇಟ್ಟಿರ್ತೀವಿ ಮತ್ತು ಪರ್ ಯೂನಿಟ್ ಕಾಲಮಲ್ಲಿ ಇರುತ್ತೆ. ಸೊ ನೆಕ್ಸ್ಟು ನಮಗೂ ನಾನು ಆಗಲೇ ಹೇಳಿದೆ ಮಟೀರಿಯಲ್ ಅಂದರೆ 3 ಮಟೀರಿಯಲ್ ಟೈಪ್ ಬರುತ್ತೆ. ಒಂದು ರಾ ಮೆಟೀರಿಯಲ್, ಇನ್ನೊಂದು ವರ್ಕ್ ಇನ್ ಪ್ರೋಗ್ರೆಸ್, ಇನ್ನೊಂದು ಫಿನಿಶ್ಡ್ ಸ್ಟಾಕ್. ರಾ ಮೆಟೀರಿಯಲ್ನ ಪ್ರೈಮ್ ಕಾಸ್ಟ್ ಒಳಗೆ ಅಡ್ಜಸ್ಟ್ ಮಾಡ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಸೊ ಇಲ್ಲಿ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಬರೋಕ್ಕೆ ಮುಂಚೆ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಅದು ಟೋಟಲ್ ಬಂದಿದ್ದಕ್ಕೆ ನೀವು ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕ್ ಏನಿರುತ್ತೆ ಸೊ ಅದನ್ನು ವ್ಯಾಲ್ಯೂ ನಾಟ್ ದ ಯೂನಿಟ್ಸ್ ಅಲ್ಲ, ವ್ಯಾಲ್ಯೂನ ನೀವು ಅಲ್ಲಿ ಆ್ಯಡ್ ಮಾಡಬೇಕು. ಸೊ ಬಟ್ ಇದಕ್ಕೆ ನೀವು ಪರ್ ಯೂನಿಟ್ನ ಕಂಡುಹಿಡಿಯೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲ ಆದಮೇಲೆ ನೀವು ಫ್ಯಾಕ್ಟ್ರಿ ಕಾಸ್ಟ್ ಏನು ಬರುತ್ತೆ ಅದನ್ನು ನೀವು ಪರ್ ಯೂನಿಟ್ ಕಂಡುಹಿಡಿದ್ರೆ ಸಾಕು. ಸೊ ಇದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಿ ಒಂದು ಟೋಟಲ್ ಬರುತ್ತೆ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಡಿಡಕ್ಟ್ ಮಾಡಿ ಯು ವಿಲ್ ಗೆಟ್ ದ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಆರ್ ಪ್ರೊಡಕ್ಷನ್ ಕಾಸ್ಟ್. ಸೊ ವರ್ಕ್ಸ್ ಕಾಸ್ಟ್ ಅನ್ಬೋದು, ಫ್ಯಾಕ್ಟ್ರಿ ಕಾಸ್ಟ್ ಅನ್ಬೋದು ಅಥವಾ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಫ್ಯಾಕ್ಟ್ರಿ ಆನ್ ಕಾಸ್ಟಿಗೂ ಫ್ಯಾಕ್ಟ್ರಿ ಕಾಸ್ಟಿಗೂ ಡಿಫ್ರೆನ್ಸ್ ಇರುತ್ತೆ. ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂತಂದು ಹೇಳಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ರೆ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಡ್ ಮಾಡಿದಾಗ ನಿಮಗೆ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ನಿಮಗೆ ಈ ಬಂದಿದ್ದ ಟೋಟಲ್ನ ನೀವು ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೀರಿ. ಸೊ ವರ್ಕ್ಸ್ ಕಾಸ್ಟ್ ಟೋಟಲ್ ಅಂದರೆ ಏನು ಸೇರಿರುತ್ತೆ, ಪ್ರೈಮ್ ಕಾಸ್ಟ್ ಪ್ಲಸ್ ಓವರ್ ಹೆಡ್ಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಏನಿರುತ್ತೆ ಅದು ಸೇರಿದಾಗ ಬರೋದು ನಿಮಗೆ ಫ್ಯಾಕ್ಟ್ರಿ ಕಾಸ್ಟ್ ಆಗುತ್ತೆ. ಸೊ ಈಗ ಇದನ್ನು ನೀವು ಪರ್ ಯೂನಿಟ್ ಕಂಡುಹಿಡಿಬೋದು. ಪರ್ ಯೂನಿಟ್ ಹೇಗೆ ಅಂದರೆ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಪರ್ ಯೂನಿಟ್ ವರ್ಕ್ಸ್ ಕಾಸ್ಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ನೆಕ್ಸ್ಟ್ ಆ್ಯಡ್ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಷನ್ ಆನ್ ಕಾಸ್ಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆನ್ ಕಾಸ್ಟ್ ಮೀನ್ಸ್ ಓವರ್ ಹೆಡ್.
ಸೊ ಆ್ಯಡ್ ಮಾಡಬೇಕು. ಸೊ ಏನಿದು ಫ್ಯಾಕ್ಟ್ರಿ ಓವರ್ಹೆಡ್ ಅಂತಂದರೆ ಆವಾಗಲೇ ಹೇಳಿದ್ವಿ, ಫ್ಯಾಕ್ಟ್ರಿ ಓವರ್ಹೆಡ್ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ which includes all indirect material, indirect wages, indirect expenses incurred in general administration of the company. ಸೊ ಜನರಲ್ ಅಡ್ಮಿನಿಸ್ಟ್ರೇಷನ್, ಕಂಪನಿ ಜನರಲ್ ಅಡ್ಮಿನಿಸ್ಟ್ರೇಷನ್ಗೆ ಆಫೀಸ್ಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಸೊ ಅದನ್ನೆಲ್ಲನೂ ನಾವು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಂತ ಹೇಳ್ತೀವಿ. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಲಿ ಏನೇನು ಸೇರಿರುತ್ತೆ? ಆಫೀಸ್ ಸ್ಯಾಲ್ರಿ ಇರುತ್ತೆ, ಆಫೀಸ್ ರೆಂಟ್, ಇನ್ಶೂರೆನ್ಸ್, ಟ್ಯಾಕ್ಸಸ್, ಲೈಟಿಂಗ್, ಟೆಲಿಫೋನ್, postage, printing, stationery, audit fees, legal expense, director remuneration, depreciation of office building, ಆಫೀಸ್ ಎಕ್ವಿಪ್ಮೆಂಟ್ ಮೇಲೆ ಡಿಪ್ರಿಸಿಯೇಷನು, ಫರ್ನಿಚರ್ ಮೇಲೆ ಡಿಪ್ರಿಸಿಯೇಷನು, ಜನರಲ್ ಮ್ಯಾನೇಜರ್ ಸ್ಯಾಲ್ರಿ, ಗ್ಯಾಸ್, ವಾಟರ್, ಫ್ಯೂಯಲ್ ಎಟ್ಸೆಟ್ರಾ ಆಫ್ ಆಫೀಸ್. ಸೊ ಅಲ್ಲಿ ಆಫೀಸ್ ಅಂತ ಕೊಟ್ಟಿರಬೇಕು, ಅದನ್ನು ಮಾತ್ರ ಇಲ್ಲಿ ತೊಗೊಳ್ಬೇಕು. ಆಮೇಲೆ ಕೌಂಟಿಂಗ್ ಹೌಸ್ ಸ್ಯಾಲರೀಸ್. ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಅಂತಂದರೆ ಇಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತ. ಸೊ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಏನು ಸ್ಯಾಲ್ರಿ ಇರುತ್ತೆ ಅದನ್ನು ನಾವಲ್ಲಿ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟಲ್ಲಿ ತೊಗೊಳ್ಬೇಕು. ಸೊ ಇಷ್ಟು ಸೇರಿಸಿದ್ರೆ ಟೋಟಲನ್ನು ನೀವು ಔಟರ್ ಕಾಲಮ್ಗೆ ಹಾಕಿ, ಸೊ ಇದನ್ನು ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರ್ತೀರಲ್ಲ ಅಷ್ಟಂತ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಓವರ್ಹೆಡ್, ಆಫೀಸ್ ಓವರ್ಹೆಡ್ ಪರ್ ಯೂನಿಟ್. ಸೊ ಓವರ್ಹೆಡ್ ಕಾಸ್ಟ್ ಪರ್ ಯೂನಿಟ್ನ ನೀವು ಕಂಡುಹಿಡಿಬೋದು. ಸೊ ಈಗ ಫಸ್ಟಿಗೆ ಮೇಲ್ಗಡೆ ನಾವು ಕಂಡುಹಿಡಿತೀವಿ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಆರ್ ಪ್ರೊಡಕ್ಷನ್ ಕಾಸ್ಟನ್ನು ಕಂಡುಹಿಡಿದ್ವಿ. ಸೊ ಈ ಟೋಟಲನ್ನು ನೀವು ಇದಕ್ಕೆ ಟೋಟಲ್ ಮಾಡಿ ಹಾಕಿದಾಗ ಯು ವಿಲ್ ಗೆಟ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಇಲ್ಲೂ ಅಷ್ಟೇ ನಿಮಗೆ ಇಲ್ಲಿ ಪರ್ ಯೂನಿಟಲ್ಲಿ ಕಾಲಮಲ್ಲೂ ಅಷ್ಟೇ ವರ್ಕ್ಸ್ ಕಾಸ್ಟ್ ಸಿಕ್ಕಿತ್ತು, ಅದಕ್ಕೆ ನೀವು ಸೊ ಇಲ್ಲಿ ಒಂದನ್ನು ಡಿವೈಡ್ ಮಾಡಿ ಇಲ್ಲಿ ಹಾಕಿದರೆ ನಿಮಗೆ ಸೊ ನಿಮಗಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಅಂತ ಸಿಗುತ್ತೆ. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ಕಾದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಈಗ ಥರ್ಡ್ ಏನು ಮಟೀರಿಯಲ್ದು ಏನಿತ್ತಲ್ಲ, ಒಂದು ರಾ ಮೆಟೀರಿಯಲ್ ಆಗಿತ್ತು, ಇನ್ನೊಂದು ವರ್ಕ್ ಇನ್ ಪ್ರೋಗ್ರೆಸ್ದು ವರ್ಕ್ಸ್ ಕಾಸ್ಟ್ ಒಳಗಡೆ ನಾವು ಮಾಡಿದ್ವಿ. ಈಗ ನೆಕ್ಸ್ಟ್ ಉಳಿದಿದ್ದು ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ಗೂಡ್ಸ್ದು ಅಡ್ಜಸ್ಟ್ಮೆಂಟ್ನ ನಾವು ಈಗ ಮಾಡಬೇಕು. ಫಿನಿಶ್ಡ್ ಗೂಡ್ಸ್ ಅಡ್ಜಸ್ಟ್ಮೆಂಟ್ಸ್ ಏನು ಓಪನಿಂಗ್ ಇರುತ್ತೆ, ಕ್ಲೋಸಿಂಗ್ ಇರುತ್ತೆ. ಸೊ ಅದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅದು ವ್ಯಾಲ್ಯೂ, ಅದನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ. ಸೊ ಇಲ್ಲಿ ನೀವು ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಸೊ ಪರ್ ಯೂನಿಟ್ಟು ಬೇಕಾಗಿಲ್ಲ. ಸೊ ಟೋಟಲ್ ಮಾಡಿದ ತಕ್ಷಣ ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಏನಿರುತ್ತೆ ಫಿನಿಶ್ಡ್ ಗೂಡ್ಸನ್ನು ಅದನ್ನು ಲೆಸ್ ಮಾಡಿ. ಸೊ ಲೆಸ್ ಮಾಡಿದ ಮೇಲೆ ಬರೋದು ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನು ಬರುತ್ತೆ, ಸೊ ಇದನ್ನು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡಿಂದ ಡಿವೈಡ್ ಮಾಡಬೇಕು, ನಾಟ್ ಪ್ರೊಡ್ಯೂಸ್ಡ್. ಸೊ ಇಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ ನೀವೇನು ಮಾಡಿದ್ರಿ, ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡಿಂದ ಡಿವೈಡ್ ಮಾಡಿದ್ರಿ ಪರ್ ಯೂನಿಟ್ ತೊಗೊಳ್ಳಿಕ್ಕೆ. ಬಟ್ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಂದ ಸೊ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಏನಿರುತ್ತೆ ಅದರಿಂದ ಡಿವೈಡ್ ಮಾಡಬೇಕು ಯಾವುದನ್ನು, ಟೋಟಲನ್ನು, ಟು ಗೆಟ್ ದ ಪರ್ ಯೂನಿಟ್ ಕಾಸ್ಟ್. ಓಕೆ, ಇಲ್ಲಿ ಎಷ್ಟು ಬಂದಿತ್ತು, ಎಷ್ಟು ಸೇಲ್ ಆಗಿದೆ ಅದರಿಂದ ನೀವು ಡಿವೈಡ್ ಮಾಡಿದ್ರೆ ಪರ್ ಯೂನಿಟ್ ಕಾಸ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅಂದರೆ ಹೇಳಿದ್ವಿ, ಎರಡನ್ನೂ ಒಟ್ಟಿಗೆ ಸೇರಿಸಿದ್ದೀವಿ. ಸೆಲ್ಲಿಂಗ್ ಓವರ್ಹೆಡ್ ಅಂತ ಅಂದರೆ ಸೆಲ್ಲಿಂಗ್ ಓವರ್ಹೆಡ್ ಆರ್ ದಿ ಓವರ್ಹೆಡ್ಸ್ ಇನ್ಕರ್ಡ್ ಫಾರ್ ಪ್ರಮೋಟಿಂಗ್ ದ ಸೇಲ್ಸ್ ಆ್ಯಂಡ್ ರಿಟೈನಿಂಗ್ ದ ಕಸ್ಟಮರ್ಸ್. ಸೊ ಸೇಲ್ಸ್ನ ಪ್ರಮೋಟ್ ಮಾಡಬೇಕು, ಜಾಸ್ತಿ ಮಾಡಬೇಕು, ಅಥವಾ ಹಳೆ ಕಸ್ಟಮರ್ನ ಉಳಿಸ್ಕೋಬೇಕು ಅಂತಿದ್ರೆ ಸೆಲ್ಲಿಂಗ್ ಓವರ್ಹೆಡ್ಸ್ನ ನಾವು ಮಾಡಬೇಕಾಗತ್ತೆ. ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಅಂತಂದರೆ ಸೊ ಅಲ್ಲಿ ಎಲ್ಲಿ ನಮ್ಮ ಪ್ರೊಡಕ್ಷನ್ ಏನು ಕಂಪ್ಲೀಟ್ ಆಗಿರುತ್ತೆ ಅಲ್ಲಿಂದ ನಾವು ನಮ್ಮ ಕಸ್ಟಮರ್ಗೆ ತಲುಪಿಸೋವರೆಗೂ ಏನು ಖರ್ಚುಗಳಾಗುತ್ತೆ ಅದನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಸೊ ಅಂತ ಹೇಳ್ತೀವಿ. ಸೊ ಆದರೆ ನಾವು ಎರಡನ್ನೂ ಸಾಮಾನ್ಯವಾಗಿ ಒಟ್ಟಿಗೆ ಅದನ್ನು ಬಳಸ್ತೀವಿ. ಸೊ ಸೇಲ್ಸ್ ಮನ್ಸ್ ಇದರಲ್ಲಿ ಎಕ್ಸಾಂಪಲ್ ಏನೇನು ಬರುತ್ತೆ ನೋಡಿ. ಸೇಲ್ಸ್ ಮನ್ ಸ್ಯಾಲ್ರಿ, ಕಮಿಷನ್, ಗೋಡೌನ್ ರೆಂಟ್, ವೇರ್ ಹೌಸ್ ರೆಂಟ್, ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ಸ್, ಶೋರೂಮ್ ಎಕ್ಸ್ಪೆನ್ಸ್, ಅಡ್ವರ್ಟೈಸಿಂಗ್, ಡೆಲಿವರಿ ವ್ಯಾನ್ ಎಕ್ಸ್ಪೆನ್ಸ್, ಕ್ಯಾರೇಜ್ ಔಟ್ವರ್ಡ್ಸ್, ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ ಎಟ್ಸೆಟ್ರಾ. ಸೊ ಎಲ್ಲನೂ ಏನಿರುತ್ತೆ ಸೊ ಈ ಸಂಬಂಧಪಟ್ಟಿದ್ದು ಇದಿಷ್ಟನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇನ್ನೂ ಏನೇನು ಸೇರಿಸ್ಬೋದು ಅಂತಂದರೆ ಸೇಲ್ಸ್ ಆಫೀಸ್ ಎಕ್ಸ್ಪೆನ್ಸು, ಮಾರ್ಕೆಟ್ ರಿಸರ್ಚ್ ಎಕ್ಸ್ಪೆನ್ಸು, cost of preparing estimates, tender quotations, and then subscription to trade journals and trade associates, expenses incurred for ಎಂಟರ್ಟೈನಿಂಗ್ ದ ಕಸ್ಟಮರ್ಸ್ ಅದು ಇದ್ದರೆ ಅದನ್ನು ಸೇರಿಸ್ಕೋಬೇಕು. ಕ್ಯಾರೇಜ್ ಔಟ್ವರ್ಡ್ ಹೇಳಿದ್ದೀವಿ. ಬ್ಯಾಡ್ ಡೆಟ್ಸ್, ಇನ್ಶೂರೆನ್ಸ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ನಾವು ತಲುಪಿಸ್ಬೇಕಾದ್ರೆ ಏನಾದರೂ ಗೂಡ್ಸ್ನ ಕಳಿಸ್ತಾ ಇರ್ತೀವಿ. ಸೊ ಇನ್ ಟ್ರಾನ್ಸಿಟ್ಟಿಗೆ ಏನಾದರೂ ನಾವು ಇನ್ಶೂರೆನ್ಸ್ ಮಾಡಿಸಿದ್ರೆ ಸೊ ಅದು ಏನು ಎಕ್ಸ್ಪೆನ್ಸ್ ಬರುತ್ತೆ ಅದನ್ನು ಸಹ ಇದರಲ್ಲಿ ಸೇರಿಸ್ಕೋಬೇಕು. ಇಷ್ಟು ನಾವು ಅಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡಲ್ಲಿ ಸೇರಿಸ್ಕೊಳ್ತೀವಿ. ಸೊ ಇದು ಬಂದಿದ್ದನ್ನು ಟೋಟಲ್ ಮಾಡಿ
ಟೋಟಲ್ ಕಾಲಮಲ್ಲಿ ಹಾಕಿ. ಸೊ ಈ ಟೋಟಲ್ ಇನ್ನು ಪರ್ ಯೂನಿಟ್ ತೊಗೋಬೇಕು ಅಂದರೆ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಏನಿರುತ್ತೆ, ಏನು ಸೇಲ್ಸ್ ಆಗಿದೆ ನಂಬರ್ ಆಫ್ ಯೂನಿಟ್ಸು ಅದರಿಂದ ಡಿವೈಡ್ ಮಾಡಿದರೆ ನಿಮಗೆ ಪರ್ ಯೂನಿಟ್ ಸಿಗುತ್ತೆ. ಸೊ ನೆಕ್ಸ್ಟು, ಸೊ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದಿತ್ತು, ಆ ಗೂಡ್ಸ್ ಸೋಲ್ಡ್ ಪ್ಲಸ್ ಈ ಟೋಟಲ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಮಾಡಿದಾಗ ನಿಮಗೆ ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ ಪರ್ ಯೂನಿಟ್ ಕಾಲಮಲ್ಲಿ ಸೊ ಏನು ಬಂದಿತ್ತಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪರ್ ಯೂನಿಟ್ ಪ್ಲಸ್ ಆಲ್ ದಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಪರ್ ಯೂನಿಟ್ ಮಾಡಿದ್ರೆ ಸೊ ನಿಮಗೆ ಟೋಟಲ್ ಕಾಸ್ಟ್ ಆಫ್ ಸೇಲ್ ಸಿಗುತ್ತೆ ಅಥವಾ ಟೋಟಲ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ನೀವು ಪರ್ಸೆಂಟೇಜ್ ಕೊಟ್ಟಿದ್ರೆ ಆ್ಯಡ್ ಮಾಡ್ಕೋಬಹುದು ಅಥವಾ ಸೇಲ್ಸ್ ರೆವಿನ್ಯೂ ಕೊಟ್ಟಿದ್ರೆ ಸೊ ಅದನ್ನು ಹಾಕ್ಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ನ ಕಂಡುಹಿಡಿದ್ರೆ ಯು ವಿಲ್ ಗೆಟ್ ದ ಪ್ರಾಫಿಟ್. ಸೊ ಇದು ನಿಮಗೆ ಡಿಟೇಲ್ಡ್ ಕಾಸ್ಟ್ ಶೀಟು ಇದೆ. ಇದರಲ್ಲೂ ಏನೇನಾದರೂ ಬಿಟ್ಟಿದ್ರೆ ಇನ್ನು ಎಕ್ಸ್ಪೆನ್ಸಸ್ ಇದೆ ಓವರ್ ಹೆಡ್ಸು. ಸೊ ನೀವು ಅನಲೈಸ್ ಮಾಡಿ ಯಾವುದರಲ್ಲಿ ಸೇರಿಸ್ಬೇಕು ಅಂತ ಯು ಹ್ಯಾವ್ ಟು ಅನಲೈಸ್ ಇಟ್. ಓಕೆ, ನೆಕ್ಸ್ಟ್ ವಾಟ್ ಆರ್ ದಿ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್. ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಸೊ ಪ್ರಾಬ್ಲಮಲ್ಲಿ ಏನೇನು ಕೊಟ್ಟಿರ್ತಾರಲ್ಲ ಎಕ್ಸ್ಪೆನ್ಸಸ್ಸು ಇನ್ಕಮ್ ಎಲ್ಲ ತೊಗೊಳ್ಬೇಕಾ? ಸೊ ಎಲ್ಲ ತೊಗೊಳೋದು ಇಲ್ಲ, ಅದರೊಳಗೆ ನೋಡಬೇಕು ಯಾವುದು ನಮಗೆ ಪ್ರೊಡಕ್ಷನ್ನಿಗೆ ಸಂಬಂಧಪಟ್ಟಿದ್ದಿರುತ್ತೆ, ನಮ್ಮ ಗೂಡ್ಸ್ ಪ್ರೊಡಕ್ಷನ್ ಮತ್ತು ಸೇಲಿಗೆ ಸಂಬಂಧಪಟ್ಟಿರುತ್ತೆ. ಸೊ ಅದನ್ನು ಮಾತ್ರ ಕಾಸ್ಟ್ ಶೀಟಲ್ಲಿ ತೊಗೋಬೇಕೇ ಹೊರತು ಬೇರೆ ಯಾವುದೋ ಕ್ಯಾಪಿಟಲ್ ಲಾಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ದರೆ ಅದನ್ನೆಲ್ಲ ತೊಗೊಳ್ಳೋ ಅವಶ್ಯಕತೆ ಸೊ ಇಲ್ಲ. ಸೊ ಅದನ್ನೆಲ್ಲ ತೊಗೊಳ್ಬಾರ್ದು. ಓನ್ಲಿ ಕಾಸ್ಟ್ ಐಟಮ್ಸ್ ವಿಚ್ ಬಿಲಾಂಗ್ ಟು ದ ಪ್ರೊಡಕ್ಷನ್ ಆಫ್ ಕಾಸ್ಟ್ ಶುಡ್ ಬಿ ಟೇಕನ್ ಇಂಟು ಕನ್ಸಿಡರೇಷನ್. ಸೊ ವಾಟ್ ಆರ್ ಇಲ್ಲಿ ಎಕ್ಸ್ಪೆನ್ಸಸ್ಸು ಬರುತ್ತೆ, ಇನ್ಕಮ್ ಬರುತ್ತೆ. ಸೊ ಯಾವುದು ಕಾಸ್ಟ್ ಶೀಟಿಗೆ ಸಂಬಂಧಪಟ್ಟಿಲ್ಲದೆ ಇರೋದು. ಸೊ ಅದರಲ್ಲಿ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅಂದರೆ ಏನು? ಸೊ ದ ಟೋಟಲ್ ಕಾಸ್ಟ್ ಆಫ್ ಎ ಪ್ರಾಡಕ್ಟ್ ಶುಡ್ ಇನ್ಕ್ಲೂಡ್ ಓನ್ಲಿ ದೋಸ್ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್ ವಿಚ್ ಆರ್ ಚಾರ್ಜ್ಡ್ ಅಗೇನ್ಸ್ಟ್ ಪ್ರಾಫಿಟ್ಸ್. ಸೊ ಎಕ್ಸ್ಪೆಂಡಿಚರ್ ವಿಚ್ ಆರ್ ಚಾರ್ಜ್ಡ್ ಅಗೇನ್ಸ್ಟ್ ಪ್ರಾಫಿಟ್ ಏನು ಬಂದಿರುತ್ತಲ್ಲ ಅದಕ್ಕೆ ಬರೀ ಎಕ್ಸ್ಪೆಂಡಿಚರ್ ನಮ್ಮ ಪ್ರೊಡಕ್ಷನಿಗೆ ಸಂಬಂಧಪಟ್ಟಿದ್ದು ಮಾತ್ರ ತೊಗೊಳ್ಬೇಕೇ ಹೊರತು ಬೇರೆ ಯಾವುದು ಎನಿ ಐಟಮ್ ಇನ್ ದ ನೇಚರ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಲಾಸಸ್, ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್, ಪ್ಯೂರ್ ಫೈನಾನ್ಷಿಯಲ್ expenditure do not form the part of the total cost. They should be excluded from the cost sheet of the cost of the product. ಸೊ ಯಾವ್ಯಾವ್ದು ಇರುತ್ತೆ ಅದರಲ್ಲಿ? ಸೊ ಯಾವ್ಯಾವುದು ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಕ್ಯಾಪಿಟಲ್ ಲಾಸಸ್, ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸು, ಪ್ಯೂರ್ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್. ಸೊ ಯಾವುದು ನಮಗೆ ಪ್ರೊಡಕ್ಷನ್ಗೆ ಅಥವಾ ಸೇಲಿಗೆ ಸಂಬಂಧಪಟ್ಟಿಲ್ಲದೆ ಇರೋದಿರುತ್ತೆ ಸೊ ಅದನ್ನಷ್ಟು ನಮ್ಮ ಕಾಸ್ಟ್ ಶೀಟಿಂದ ಎಕ್ಸ್ಕ್ಲೂಡ್ ಮಾಡಬೇಕು. ಯಾವುದು ಎಕ್ಸಾಂಪಲ್ಸ್? ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಅಥವಾ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದು, ಸೊ ಅದು ನಮಗೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿಲ್ಲ, ಅದನ್ನು ಕಾಸ್ಟ್ ಶೀಟಿಂದ ಹೊರಗಡೆ ಇಡಬೇಕು. ನೆಕ್ಸ್ಟು ಡಿವಿಡೆಂಡ್ ಆ್ಯಂಡ್ ಬೋನಸ್ ಪೇಯ್ಡ್ ಏನಿರುತ್ತೆ, ಬೋನಸ್ ಪೇಯ್ಡ್ ಇದ್ದರೆ ಅದು. ನೆಕ್ಸ್ಟು ಇಂಟ್ರೆಸ್ಟ್ ಪೇಯ್ಡ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಲೋನ್, ಮತ್ತು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಅಂಡರ್ ರೈಟಿಂಗ್ ಕಮಿಷನ್, ಕ್ಯಾಪಿಟಲ್ ಲಾಸಸ್, ಮತ್ತು ಎಕ್ಸ್ಪೆನ್ಸಸ್ ಫಾರ್ ಪರ್ಚೇಸಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಅದೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಿದ್ದು ಸೊ ಏನೇ ಇದ್ರೂ ಅದನ್ನು ಫಿಕ್ಸ್ಡ್ ಅಸೆಟ್ಸಿಗೆ ಸಂಬಂಧಪಟ್ಟಿದ್ದ ಎಕ್ಸ್ಪೆಂಡಿಚರ್ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ಹಾಕ್ಕೋಬಾರ್ದು. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಏನಾದರೂ ಫಿಕ್ಸ್ಡ್ ಅಸೆಟ್ಸ್ನ ಸೇಲ್ ಮಾಡಿದಾಗ ಲಾಸಸ್ ಆದರೆ ಅದನ್ನು ಸಹ ಲಾಸನ್ನು ಎಕ್ಸ್ಪೆಂಡಿಚರ್ ದಟ್ ಈಸ್ ನಾಟ್ ಎ ಕಾಸ್ಟ್ ಐಟಮ್. ಸೊ ನಮ್ಮ ಪ್ರೊಡಕ್ಷನ್ ಕಾಸ್ಟಿಗೆ ಸಂಬಂಧಪಟ್ಟಿಲ್ಲ, ಅದನ್ನು ಸಹ ಎಕ್ಸ್ಕ್ಲೂಡ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದಾಗ ಸಮ್ಟೈಮ್ಸ್ ಸೊ ಏನು ಓನರ್ ಇರ್ತಾರಲ್ಲ ಅವರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ಇಂಟ್ರೆಸ್ಟ್ನ ಅವರು ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ಅದು ನಮಗೆ ಪ್ರೊಡಕ್ಷನಿಗೆ ಸಂಬಂಧಪಟ್ಟಿಲ್ಲ, ಅದನ್ನು ಸಹ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಸ್ಯಾಲರೀಸ್ ಆ್ಯಂಡ್ ಕಮಿಷನ್ ಪೇ ಟು ದ ಪ್ರೊಪ್ರೈಟರ್ ಯಾರು ಓನರ್ ಇರ್ತಾರಲ್ಲ ಅವರಿಗೆ ಏನಾದರೂ ಸ್ಯಾಲರೀಸ್ ಅಥವಾ ಕಮಿಷನ್ ಪೇ ಮಾಡಿ ಅದನ್ನೇನಾದರೂ ತೋರಿಸಿದ್ರೆ ಅದನ್ನು ಸಹ ಎಕ್ಸ್ಕ್ಲೂಡ್ ಮಾಡಬೇಕು. ಅಬ್ನಾರ್ಮಲ್ ಲಾಸ್ ಆಫ್ ಮಟೀರಿಯಲ್ ಏನಾದರೂ ಅಬ್ನಾರ್ಮಲ್ ಲಾಸ್ ಆಗಿದ್ದರೆ ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡಿ. ಓವರ್ ಡಿಪ್ರಿಸಿಯೇಷನ್ನು ಇಟ್ಸ್ ಅ ಪ್ರೊಡಕ್ಷನ್ ಕಾಸ್ಟ್, ಬಟ್ ಸೊ ಓವರ್ ಡಿಪ್ರಿಸಿಯೇಷನ್ ನಾವು ಟ್ಯಾಕ್ಸನ್ನ ಕಡಿಮೆ ಮಾಡಲಿಕ್ಕೋಸ್ಕರ, ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡಲಿಕ್ಕೋಸ್ಕರ ಏನಾದರೂ ಡಿಪ್ರಿಸಿಯೇಷನ್ನ ಜಾಸ್ತಿ ತೋರಿಸಿದಾಗ ಅದನ್ನು ಓವರ್ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಸೊ ಆ ಓವರ್ ಡಿಪ್ರಿಸಿಯೇಷನ್ ಏನಾದರೂ ಇದ್ದರೆ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಗುಡ್ ವಿಲ್ ರಿಟರ್ನ್ ಆಫ್ ಇದ್ದರೆ ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಇದ್ದರೆ ಅದನ್ನು ಸಹ ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಕನೆಕ್ಟೆಡ್ ವಿತ್ ದ ಪ್ರೊಡಕ್ಷನ್, ದಟ್ ಈಸ್ ಫಾರ್ ಎಕ್ಸಾಂಪಲ್ ಫೈನ್ಸ್, ಪೆನಾಲ್ಟೀಸ್ ಮತ್ತು ಡ್ಯಾಮೇಜಸ್ ಪೇಯ್ಡ್ ಅಂಡರ್ ಕೋರ್ಟ್ ಡಿಕ್ರಿ, ಡೊನೇಷನ್ಸ್, ಚಾರಿಟಿ, ಇವೆಲ್ಲ ಏನಾಗುತ್ತೆ ಅಂದರೆ ನಮಗೆ
ಪ್ರೊಡಕ್ಷನಿಗೆ ಸಂಬಂಧವೇ ಇಲ್ಲ. ಫೈನ್ ಕಟ್ಟಿದ್ದು, ಪೆನಾಲ್ಟಿ ಕಟ್ಟಿದ್ದು, ಅಥವಾ ಕೋರ್ಟಲ್ಲಿ ಏನಾದರೂ ಡ್ಯಾಮೇಜ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದು, ಅಥವಾ ಡೊನೇಷನ್ ಕೊಟ್ಟಿದ್ದರೆ ಅಥವಾ ಚಾರಿಟಿ ಕೊಟ್ಟಿದ್ದರೆ ಅದೆಲ್ಲ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿದ್ದೆಲ್ಲ. ಸೊ ಅದನ್ನಷ್ಟು ನಾವು ಇದರಿಂದ ಎಕ್ಸ್ಕ್ಲೂಡ್ ಮಾಡಬೇಕು. ಟ್ರಾನ್ಸ್ಫರ್ ಫೀಸ್ ಏನಾದರೂ ಇದ್ದರೆ, ಅಥವಾ ಟ್ರಾನ್ಸ್ಫರ್ ಫೀಸ್ ಇಸ್ ಅ ಇನ್ಕಮ್. ಓಕೆ, ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್. ಸೊ ಅದೇನಾದರೂ ಅಪ್ರೋಪ್ರಿಯೇಟ್ ಮಾಡಿದರೆ, ಏನಾದರೂ ಫಂಡ್ ಪ್ರಾಫಿಟ್ ಬಂದಿದ್ದನ್ನು ರಿಸರ್ವ್ ಫಂಡಿಗೆ ಏನಾದರೂ ಅಪ್ರೋಪ್ರಿಯೇಟ್ ಮಾಡಿದರೆ ಅದನ್ನು ಸಹ ತೋರಿಸಿದರೆ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ನೆಕ್ಸ್ಟ್, ವಾಟ್ ಆರ್ ದ ಇನ್ಕಮ್ಸ್ ಟು ಬಿ ಎಕ್ಸ್ಕ್ಲೂಡೆಡ್. ಸೊ ಇನ್ಕಮ್ಸ್ ಯಾವುದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅದರಲ್ಲಿ? ಸಮ್ಟೈಮ್ಸ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಜನರಲಿ ಕನೆಕ್ಟೆಡ್ ವಿತ್ ದ ಬಿಸ್ನೆಸ್ ಆರ್ ರಿಕ್ವೈರ್ಡ್ ಟು ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಕಾಸ್ಟ್ ಶೀಟ್. ಸೊ ಯಾವ್ಯಾವುದು ಇನ್ಕಮ್ಸ್ ಇರುತ್ತೆ? ಡಿವಿಡೆಂಡ್ಸ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್, ರೆಂಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಆರ್ ಇನ್ವೆಸ್ಟ್ಮೆಂಟ್ಸ್, ಟ್ರಾನ್ಸ್ಫರ್ ಫೀಸ್ ರಿಸೀವ್ ಮಾಡಿದರೆ ಅದು ಅಬ್ನಾರ್ಮಲ್ ಪ್ರಾಫಿಟ್ಸ್ ಇದೆ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ, ಇನ್ನೂ ಇರಬಹುದು. ಸೊ ಇದರಲ್ಲಿ ಏನಕ್ಕೆ ಕೊಟ್ಟಿದ್ದೀವಿ, ಇದು ಅಲ್ಲಿ ನಮಗೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿಲ್ಲ. ಸೊ ಅದರಿಂದ ನಾವು ಎಕ್ಸ್ಕ್ಲೂಡ್ ಮಾಡಬೇಕು, ಇವೆಲ್ಲ ಇನ್ಕಮ್ಸ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ನೆಕ್ಸ್ಟು ಕಂಪ್ಯೂಟೇಷನ್ ಆಫ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಶೀಟನ್ನು ತಯಾರು ಮಾಡಬೇಕಾದ್ರೆ ನಮಗೆ ಕೆಲವು ಸರಿ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಆ ಪ್ರಾಫಿಟ್ ಪರ್ಸೆಂಟೇಜ್ ಇಫ್ ಇಟ್ ಈಸ್ ಗಿವನ್ ಆನ್ ಕಾಸ್ಟ್ ಮೇಲೆ ಏನಾದರೂ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿದ್ರೆ ಇಟ್ಸ್ ವೆರಿ ಈಸಿ. ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಇಂಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಫಾರ್ ಎಕ್ಸಾಂಪಲ್ 10% ಇದ್ದರೆ 10 ಹಾಕಿ ಡಿವೈಡೆಡ್ ಬೈ 100%. ಸೊ ನೆಕ್ಸ್ಟ್ ಹಾಕಿದರೆ ನಿಮ್ಗೆ ಅದಿಷ್ಟು ಅಮೌಂಟ್ ಇರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಡೋದು. ಕಾಸ್ಟು ಗೊತ್ತಿರುತ್ತೆ, ಕಂಡುಹಿಡಿದಿರ್ತೀವಿ, ಅದ್ರ ಮೇಲೆ ಡೈರೆಕ್ಟ್ ಪರ್ಸೆಂಟೇಜ್ ಹಾಕಿದರೆ ಆಯಿತು. ಬಟ್ ವೆನ್ ದ ಪರ್ಸೆಂಟೇಜ್ ಈಸ್ ಗಿವನ್ ಆನ್ ದಿ ಸೇಲ್, ಸೊ ಸೇಲ್ ಮೇಲೆ ಏನಾದರೂ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾಗ ಟೋಟಲ್ ಕಾಸ್ಟ್ ಇಂಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಸೊ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಕಂಡುಹಿಡಿದಿರ್ತೀವಿ, ಇಂಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಸೇಲ್ ಮೇಲೆ ಅದನ್ನು ಹಾಕ್ಕೊಳ್ಬೇಕು, ಡಿವೈಡೆಡ್ ಬೈ 100 ಮೈನಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಸೊ ಏನು ಪರ್ಸೆಂಟೇಜ್ ಹೇಳ್ತಾರೆ ಅದನ್ನು ಇಲ್ಲಿ ಮೈನಸ್ ಮಾಡ್ಕೊಳ್ರಿ. ಮೈನಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 1000 rupees ಇಸ್ ದ ಕಾಸ್ಟ್. ಸೊ ಕಾಸ್ಟ್ 1000 rupees ಆಗಿದೆ ಅಂತ ಇಟ್ಕೊಳ್ಳೋಣ. ಪ್ರಾಫಿಟ್ ಆನ್ ಸೇಲ್ಸ್ ನಿಮಗೆ 10% ಅಂತ ಹೇಳ್ತಾರೆ. ಸೊ 1000 ಇಂಟು 10 ಡಿವೈಡೆಡ್ ಬೈ 100 ಮೈನಸ್ 10. ಸೊ ಏನಾಗುತ್ತೆ ಅಲ್ಲಿಗೆ 1000 ಇಂಟು 10 ಡಿವೈಡೆಡ್ ಬೈ 90 ಅಂತ ಆಗುತ್ತೆ ಅಲ್ವಾ. 100 ಮೈನಸ್ 10 ಅಂದರೆ 90 ಆಗುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ಮಾಡಿದ್ರೆ ವಿಲ್ ಗೆಟ್ ದ ನಿಮಗೆ ಟೋಟಲ್ ಎಷ್ಟು ಪ್ರಾಫಿಟ್ ಬರಬೇಕು ಅಂತ ನಿಮಗೆಲ್ಲಿ ಸಿಗುತ್ತೆ. ಸೊ ಇದು ಕಾಸ್ಟ್ ಶೀಟ್ ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಕಾಸ್ಟ್ ಶೀಟು ತಯಾರು ಮಾಡಿದ ಮೇಲೆ ನಿಮಗಲ್ಲಿ ಪ್ರಾಫಿಟ್ ಎಷ್ಟು ಅಕಸ್ಮಾತ್ ಏನಾದರೂ ಸೇಲ್ಸ್ ರೆವಿನ್ಯೂ ಕೊಟ್ಟಿದ್ರೆ ನಿಮಗಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಹಾಕ್ಕೊಂಡ್ರೆ ನಿಮಗೆ ಪ್ರಾಫಿಟ್ ನೀವು ತೋರಿಸ್ಕೊಳ್ಬೋದು. ಸೊ ಇದು ಡೀಟೇಲ್ ಮತ್ತು ಸಿಂಪಲ್ ಕಾಸ್ಟ್ ಶೀಟ್ ಬಗ್ಗೆ ಇನ್ಫಾರ್ಮೇಷನ್. ನೆಕ್ಸ್ಟ್ ಸೆಷನ್ನಿಂದ ಸಿಂಪಲ್ ಪ್ರಾಬ್ಲಮ್ಸು ಮತ್ತು ಡೀಟೇಲ್ಡ್ ಪ್ರಾಬ್ಲಮ್ಸ್ ಆನ್ ಕಾಸ್ಟ್ ಶೀಟು ಮಾಡೋಣಂತೆ. ಓಕೆ, ಥ್ಯಾಂಕ್ ಯು.